ಎಸ್. ಸೊ ಇದ್ರ ಮೇಲೆ ಅಂತಂದು ಹೇಳಿದ್ರೆ ಒಂದು ಕ್ವಶನ್ ಬರುತ್ತಾ, ಇವಾಗ ಪೊಲೀಸ್ ಇರ್ತಾನ, ಅವನೇನು ಮಾಡ್ತಾನಪ್ಪ ಅಂತಂದು ಹೇಳಿದ್ರೆ ಕಳ್ಳನನ್ನ ಸೊ ಓಡಿಸ್ಕೊಂಡೋಗಿ ಹಿಡಿಯಕ್ಕೆ ಹೋಗ್ತಾನ. ಸೊ ಎಷ್ಟು ಟೈಮ್ ತಗೊಂತ ಅಂತಂದು ಹೇಳ್ಬಿಟ್ಟು ಸೊ ಒಂದು ಮ್ಯಾಥಮೆಟಿಕ್ಸಲ್ಲಿ ಒಂದು ಕ್ವಶನ್ ಬರುತ್ತೆ ನೋಡ್ರಿ. ಸೊ ಯಾರಾದರೂ ಟ್ರೈ ಮಾಡಿದ್ದೀರಾ ಸಾಲ್ವ್ ಮಾಡೋಕ್ಕೆ? ಸೊ ತುಂಬ ಈಸಿ ಐತೆ, ಭಾಳ ಏನು ಟಫ್ ಏನಿಲ್ಲ. ಇಲ್ಲಿ ನೋಡ್ರಿ, ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನಪ್ಪ ಅಂತಂದು ಹೇಳಿದ್ರೆ ಇವಾಗ ಒಬ್ಬ ಪೊಲೀಸ್ ಇದ್ದಾನ. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಒಬ್ಬ ಏನಪ್ಪ ಅಂತಂದು ಹೇಳಿದ್ರೆ ಕಳ್ಳ ಇದ್ದಾನ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಕಳ್ಳ ಇದ್ದಾನ. ಈ ಕಳ್ಳ ಇದ್ದಾವ ಏನು ಮಾಡ್ತಾನ ಅಂತಂದು ಹೇಳಿದ್ರೆ ಈ ಪರ್ಸನ್ನ ನೋಡ್ಬಿಡ್ತಾನ. ಸೊ ಪೊಲೀಸ್ ಇಲ್ಲಿದ್ದಾನ, ನಾನು ಇವಾಗ ಓಡಿ ಹೋಗ್ಬೇಕು ಅಂತಂದು ಹೇಳ್ಬಿಟ್ಟು ಇವ್ ಓಡಾಕ್ ಸ್ಟಾರ್ಟ್ ಮಾಡ್ತಾನೆ. ಅದು ಒಂದು ಯಾವುದೋಪ್ಪ ಏನಂತಂದು ಹೇಳಿದ್ರೆ X km/h ಅಲ್ಲಿ ಏನಂತಂದು ಹೇಳಿದ್ರೆ ಸ್ಪೀಡ್ ಕೊಡ್ತಾರೆ. ಕಳ್ಳ ಇದ್ದಾವ X km/h ಸ್ಪೀಡಲ್ಲಿ ಓಡಾಕತ್ತ ಅಂತ ಹೇಳ್ತಾರೆ. ಅದೇ ಥರ ಏನಂತಂದು ಹೇಳಿದ್ರೆ ಕಳ್ಳನನ್ನು ನೋಡ್ಬಿಟ್ಟು ಪೊಲೀಸ್ ಏನು ಮಾಡ್ತಾ ಅಂತಂದು ಹೇಳಿದ್ರೆ ಅವ್ನು ಹಿಡಿಯೋಕಂತಂದು ಹೇಳ್ಬಿಟ್ಟು ಸೊ ಇವನೊಂದು ಸ್ಪೀಡಲ್ಲಿ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನು ನಾವು Y km/h ಅಂತಂದು ಹೇಳಿ ತಗೊಳ್ಳೋಣ. ಸೊ ಇಷ್ಟ ಕ್ವಶನ್ ಏನು ಬಂದಿರತ್ತಲ್ಲ ಅವಾಗ ಇದನ್ನ ನೋಡ್ಕೊಳ್ಳೋದು. ಆಮೇಲೆ ಇಲ್ಲಿ ಏನು ಕೊಟ್ಟಿರ್ತಾರೆ ಅಂತಂದು ಹೇಳಿದ್ರೆ ಪೊಲೀಸು ಇಷ್ಟು ದೂರದಲ್ಲಿ ಕಳ್ಳನನ್ನು ನೋಡ್ದ ಅಥವಾ ಕಳ್ಳ ಇಷ್ಟು ದೂರದಲ್ಲಿ ಪೊಲೀಸ್ನನ್ನು ನೋಡ್ದ ಅಂತಂದು ಹೇಳ್ಬಿಟ್ಟು ಒಂದು ಡಿಸ್ಟೆನ್ಸ್ ಕೊಟ್ಟಿರ್ತಾರೆ. ಆ ಡಿಸ್ಟೆನ್ಸ್ ಅನ್ನ ನಾವು ಇಲ್ಲಿ ಬರ್ಕೋಬೇಕು. ಈ ತರ ಡಯಾಗ್ರಾಮ್ ಹಾಕೊಳ್ರಿ, ಈಸಿ ಆಗತ್ತ. ಸೊ ಈ ತರ ಏನಂತಂದು ಹೇಳಿದ್ರೆ ಡಿಸ್ಟೆನ್ಸ್ ನೋಡ್ಕೊಬೇಕು. ಸೊ ಇವಾಗ ಏನ್ ಕೇಳ್ತಾರ ಅಂತಂದು ಹೇಳಿದ್ರೆ ನಮ್ಗ ಪೊಲೀಸು ಕಳ್ಳನನ್ನ ಹಿಡಿಯಕ್ಕೆ ಎಷ್ಟು ಟೈಮ್ ತಗೊಂತಾನ ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡ್ರಿ, ಇವ್ರಿಬ್ರು ನಡುವೆ ಯಾವಾಗ್ಲೂ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಇಷ್ಟು ಡಿಸ್ಟೆನ್ಸ್ ಇರುತ್ತೆ. ಯಾಕಂತಂದು ಹೇಳಿದ್ರೆ ಅವ್ರು ಓಡ್ತಿರ್ತಾರಲ್ಲ, ಡಿಸ್ಟೆನ್ಸ್ ಎಷ್ಟಿರುತ್ತೆ. ಸೊ ಆ ಡಿಸ್ಟೆನ್ಸ್ ಅನ್ನ ನಾವು ಇಲ್ಲಿ ತಗೊಂತೀವಿ. ಸ್ಪೀಡ್ = ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಫಾರ್ಮುಲಾ ಇರುತ್ತಲ್ಲ, ಇದ್ರಲ್ಲಿ ನಾವು ಟೈಮ್ ಕಂಡುಹಿಡಿಬೇಕು. ಸೊ ಟೈಮ್ = ಏನಂತಂದು ಹೇಳಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ. ಇದನ್ನ ತಗೊಂತೀವಿ. ಬಟ್ ಅದ್ರ ಇಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಟೈಮ್ ಕಂಡುಹಿಡಬೇಕು. ಎಷ್ಟು ಟೈಮ್ ಅಲ್ಲ ಅವ ಪೊಲೀಸ್ ಇದ್ದಾವ ಕಳ್ಳನನ್ನು ಹಿಡಿತಾ ಅಂತಂದು ಹೇಳಿ ನಮಗೆ ಡಿಸ್ಟೆನ್ಸ್ ಏನಿರುತ್ತೆ ಇಲ್ಲಿ ತಗೊಂತೀವಿ. ಬಟ್ ಅದ್ರ ಇಲ್ಲಿ ಸ್ಪೀಡ್ ಏನಾಗತ್ತೆ ಅಂತಂದು ಹೇಳಿದ್ರೆ ಇವನು ಕೂಡ ಇದೇ ಡೈರೆಕ್ಷನ್ದಾಗ ಓಡ್ತಿರ್ತಾನೆ, ಇವನು ಕೂಡ ಇದೇ ಡೈರೆಕ್ಷನ್ದಾಗ ಓಡ್ತಿರ್ತಾನೆ. ಇಬ್ರು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುವಾಗ ಏನಾಗತ್ತೆ ಅಂತಂದು ಹೇಳಿದ್ರೆ ಸ್ಪೀಡು ನಾವು ಯಾವ್ದು ತಗೋಬೇಕಾಗತ್ತೆ, ರಿಲೇಟಿವ್ ಸ್ಪೀಡ್ ತಗೊಳ್ಬೇಕಾಗತ್ತೆ. ಯಾವ್ದು ಸ್ಪೀಡು? ರಿಲೇಟಿವ್ ಸ್ಪೀಡ್. ಯಾಕಪ್ಪ ಅಂತಂದು ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಏನು ಮಾಡ್ತಿದ್ದೀರ ಅಂತಂದು ಹೇಳಿದ್ರೆ ಬೈಕ್ ಮೇಲೆ ಸೊ ಈ ಡೈರೆಕ್ಷನ್ದಾಗ ಹೊಂಟಿರಿ. ಸೊ ನಿಮ್ಮ ದೋಸ್ತು ಕೂಡ ಏನಂತಂದು ಹೇಳಿದ್ರೆ ಹಿಂದ್ಗಡೆಯಿಂದ ಇದೇ ಡೈರೆಕ್ಷನ್ದಾಗ ಬರ್ತಾನೆ. ಅವಾಗ ನೀವು ಇಬ್ರು ನೋಡ್ಕೊಂಡ್ರಿ ಅಂತಂದು ಹೇಳಿದ್ರೆ ನಿಮ್ದು ಸ್ಪೀಡ್ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ ಸ್ಲೋ ಅನ್ಸುತ್ತೆ. ಸೊ ನಿಮ್ಮ ಸ್ಪೀಡ್ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ ತುಂಬಾ ಸ್ಲೋ ಅನ್ಸುತ್ತೆ. ಬಟ್ ಅದೇನಂತಂದು ಹೇಳಿದ್ರೆ ನೀವು ಈ ಕಡೆ ಡೈರೆಕ್ಷನ್ದಾಗ ನಿಮ್ಮ ಫ್ರೆಂಡ್ ಈ ಕಡೆ ಡೈರೆಕ್ಷನ್ದಾಗ ಬರಾಕತ್ತಿದ್ರ ಅಂತಂದು ಹೇಳಿದ್ರೆ ನಿಮ್ಮ ಸ್ಪೀಡ್ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ ಜಾಸ್ತಿ ಸ್ಪೀಡ್ ಆಗತ್ತೆ. ಸೊ ಅಪೋಸಿಟ್ ಅಂತ ಬಂದಾಗ ಏನ್ ಮಾಡ್ಬೇಕಾಗತ್ತ ಅಂತಂದು ಹೇಳಿದ್ರೆ ಇವಂದು ಸ್ಪೀಡ್ ಎಷ್ಟೈತಿ X ಅನ್ಕೊಡ್ರಿ, ಇವಂದು Y ಅಂತ ಅನ್ಕೊಡ್ರಿ. ಇಲ್ಲಿ ಟೋಟಲ್ ಸ್ಪೀಡ್ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ X+Y. ಸೊ ಇಲ್ಲ ನಿಮ್ಗೆ ಇದು ಅರ್ಥ ಆಗ್ಲಿಲ್ಲ ಅಂತಂದು ಹೇಳಿದ್ರೆ ಬೆಸ್ಟ್ ಎಕ್ಸಾಂಪಲ್, ನೀವೊಂದು ಟ್ರೈನ್ದಾಗ ಕೂತಿರಿ. ಸೊ ಆ ಕಡೆಯಿಂದ ಅಪೋಸಿಟ್ ಕಡೆಯಿಂದ ಇನ್ನೊಂದು ಟ್ರೈನ್ ಬರುತ್ತೆ. ಸೊ ಅವಾಗ ಎಷ್ಟು ಸ್ಪೀಡ್ ಅನ್ಸುತ್ತೆ, ಅದು ಕ್ರಾಸಿಂಗ್ ಆಯ್ತು ಅಂತಂದು ಹೇಳಿದ್ರೆ ಆ ಥರ ಸೇಮ್ ಇನ್ನೊಂದು ನೀವು ಒಂದ್ ಕಡೆ ಡೈರೆಕ್ಷನ್ ಹೊಂಟಿರಿ, ಇನ್ನೊಂದು ಕಡೆ ಏನಂತಂದು ಹೇಳಿದ್ರೆ ಸೇಮ್ ಡೈರೆಕ್ಷನ್ ಅಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಟ್ರೈನ್ ಬರಾಯ್ತಂದಾಗ ಸ್ಲೋ ಹೋದಂಗೆ ಅನ್ಸುತ್ತೆ. ಸೊ ಅದನ್ನೇನಪ್ಪಾ ಅಂತಂದು ಹೇಳಿದ್ರೆ ಕಂಪೇರ್ ಮಾಡ್ಕೋಬೇಕು. ಇಲ್ಲಿ ಸ್ಪೀಡ್ ಏನಾಗತ್ತಂದ್ರೆ ಒಂದೇ ಡೈರೆಕ್ಷನ್ ಇದ್ದಾಗ X - Y ಆಗತ್ತೆ. ಇಲ್ಲಿ ಸ್ಪೀಡ್ ನಾವು ಏನಂತ ಬರ್ಕೊಬೇಕು, ಸ್ಪೀಡ್ = X - Y ಅಂತಂದು ಹೇಳ್ಬಿಟ್ಟು ಸಿಂಪಲ್. ನಾನು ಅದನ್ನ ಹೇಳ್ತಾ ಹೋಗ್ತೀನಿ, ಜಸ್ಟ್ ನೆನ್ಪಿಟ್ಕೊಟ್ರಿ ಅಷ್ಟ. ಇಷ್ಟೇನಪ್ಪಾ ಅಂತಂದು ಹೇಳಿದ್ರೆ ಇದ್ರ ಸಿನಾರಿಯೋ ಇದೆಲ್ರಿಗೂ ಅರ್ಥ ಆಯ್ತಲ್ಲ. ಆದ್ರೆ ಹಿಂದಿಂದ ಏನಾಗತ್ತ, ಕ್ವಶನ್ ಏನ್ ಕೊಟ್ಟಿರ್ತಾನೆ ಇಷ್ಟ ಕೊಟ್ಟಿರ್ತಾನೆ. ಇಲ್ಲೇನು ವ್ಯಾಲ್ಯೂಸ್ ಇರುತ್ತಲ್ಲ, Y ಆಗಿರ್ಬೋದು, X ಆಗಿರ್ಬೋದು, ಡಿಸ್ಟೆನ್ಸು, ಆಮೇಲೆ ಟೈಮ್ ಕೇಳ್ತಾನ. ಇಷ್ಟೇನಂತಂದು ಹೇಳಿದ್ರೆ ನಮ್ಗೆ ಕೇಳ್ತಾನೆ. ಇಷ್ಟನ್ನು ಜಸ್ಟ್ ನೆನ್ಪಿಟ್ಕೊಡ್ರಿ. ಸೊ ಎಲ್ರಿಗೂ ಕ್ಲಿಯರ್ ಆಯ್ತಾ? 2 ಮಾರ್ಕ್ಸ್ ಇದ್ರ ಮೇಲೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಭಾಳ ಅಂದ್ರೆ ಭಾಳ ಈಸಿ ಅಷ್ಟು. ಇಲ್ಲಿ ನೋಡ್ರಿ, ನೀವು ಓದ್ರಿ ಇದನ್ನ ಕ್ವಶನ್. ಇಲ್ಲಿ ನಿಮ್ಗೆ ಕನ್ನಡದಾಗ ಅರ್ಥ ಆಗ್ಲಿಲ್ಲ ಅಂದ್ರೆ ಇಂಗ್ಲೀಷ್ನಾಗ ಐತಿ. ಮೊದಲು ಕ್ವಶನ್ ಓದ್ರಿ, ಏನ್ ಅರ್ಥ ಆಯ್ತು ಅಂತಂದೇಳಿ ನೀವು ಅರ್ಥ ಮಾಡ್ಕೊಡ್ರಿ. ಫಸ್ಟ್ ಕ್ವಶನ್ ಅನ್ನ ಓದ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ರಿ, ಆಮೇಲೆ ನಾ ಹೇಳ್ತೀನಿ. ಒಬ್ಬ ಕಳ್ಳ ಏನ್ ಮಾಡ್ತಾ ಅಂತಂದು ಹೇಳಿದ್ರೆ ಸೊ ತನ್ನ ಪ್ರಯಾಣವನ್ನ ಏನಂತಂದು ಹೇಳಿದ್ರೆ 60 ಕಿಲೋಮೀಟರ್ ವೇಗದಲ್ಲಿ ಪ್ರಾರಂಭ ಮಾಡ್ತಾನೆ. 30 ನಿಮಿಷಗಳ ನಂತರ ಏನಂತಂದು ಹೇಳಿದ್ರೆ ಪೊಲೀಸರು ಏನ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಅದೇ ಸ್ಥಳದಿಂದ ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾರ. ಹಂಗಾದ್ರೆ ಪೊಲೀಸರು ಎಷ್ಟು ಸಮಯ ತಗೊಂತಾರ ಕಳ್ಳನ ಹಿಡಿಯಾಕ ಅಂತ ಕ್ವಶನ್ ಕೇಳಿದಾರೆ. ಸಿಂಪಲ್. ಏನ್ ಅರ್ಥ ಆಯ್ತು ಇಲ್ಲಿ?
ಸೊ ಎಲ್ರು ಕ್ವಶನ್ ಓದಿದ್ರ? ಓಕೆ, ಡನ್. ಸೊ ಇಲ್ಲಿ ನೋಡ್ರಿ, ನಾನು ಬರೆಯೋಕೆ ಸ್ಟಾರ್ಟ್ ಮಾಡಿನ ಅಂತಂದು ಹೇಳಿದ್ರೆ ಕನ್ನಡದಾಗಿಂದ ಹೋಗಿರುತ್ತೆ. ನೀವು ಕನ್ನಡದಾಗ ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ರಿ. ಇಲ್ಲಿ ನೋಡ್ರಿ, ಸಿಂಪಲ್ ಏನಪ್ಪ ಅಂತಂದು ಹೇಳಿದ್ರೆ ಇವಾಗ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಏನು ಕೊಟ್ಟಿದ್ದಾನ? ಒಬ್ಬ ಕಳ್ಳ ಇದ್ದಾನ. ಒಬ್ಬ ಏನಪ್ಪ ಅಂತಂದು ಹೇಳಿದ್ರೆ ಕಳ್ಳ ಇದ್ದಾನ. ಈ ಕಳ್ಳ ಇದ್ದಾವ ಏನು ಮಾಡ್ತಿದ್ದ ಅಂತಂದು ಹೇಳಿದ್ರೆ 60 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದ್ದಾನ. 60 ಕಿಲೋಮೀಟರ್ ಒಂದು ಪ್ಲೇಸಿಂದ ಏನಪ್ಪ ಅಂತಂದು ಹೇಳಿದ್ರೆ 60 ಕಿಲೋಮೀಟರ್ ಪರ್ ಅವರಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಹೋಗ್ತಾ ಇದ್ದಾನ. ಸೊ ಆಫ್ಟರ್ 30 ಮಿನಿಟ್ಸ್ ಆದ ನಂತರ ಏನ್ ಮಾಡ್ತಾರೆ ಅಂದ್ರೆ ಪೊಲೀಸರು ಅದೇ ಪ್ಲೇಸ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನೋಡ್ರಿ, ಈ ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಕಳ್ಳ ಇದಾನ. ಸೊ ಕಳ್ಳನ್ನ ಏನ್ ಮಾಡ್ತಾರ ಅಂದ್ರೆ ಪೊಲೀಸರು ನೋಡ್ತಾರ. ಸೊ ಇವನನ್ನ ಹೆಂಗಾದ್ರೂ ಹಿಡಿಬೇಕಲ್ಲ ಅಂತಂದು ಹೇಳ್ಬಿಟ್ಟು 30 ನಿಮಿಷ ಟೈಮ್ ತಗೊಂತಾರೆ. ಏನೋ ಡಿಸ್ಕಷನ್ ಮಾಡ್ತಾರೆ, ಅವ್ನು ಹೆಂಗ್ ಹಿಡಿಯೋದು, ಚೇಸ್ ಮಾಡೋದು. ಅಷ್ಟ್ರೊಳಗಡೆ ಏನಂತಂದು ಹೇಳಿದ್ರೆ 30 ನಿಮಿಷದಲ್ಲಿ ಕಳ್ಳ ಇದ್ದಾವ ಏನಂತಂದು ಹೇಳಿದ್ರೆ ಸಮ್ ಡಿಸ್ಟೆನ್ಸ್ ಮುಂದೆ ಹೋಗ್ಬಿಟ್ಟಿರ್ತಾನ. ಕಳ್ಳ ಇಲ್ಲಿಗಿರ್ತಾನ. ಅವಾಗ ಪೊಲೀಸರು ಏನ್ ಮಾಡ್ತಾರ? 30 ಮಿನಿಟ್ಸ್ ಆದ ನಂತರ ಪೊಲೀಸರು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರ. ಇವನ್ ಪೊಲೀಸ್ ಆದ, ಇವನ್ ಕಳ್ಳ ಆದ. ಇಲ್ಲಿಂದನೇ ಇರುತ್ತೆ ಒಂದೇ ಪ್ಲೇಸ್ ಇಂದ. ಬಟ್ ಆದ್ರೆ 30 ಮಿನಿಟ್ಸ್ ಆದ ನಂತರ ಪೊಲೀಸರು ಸ್ಟಾರ್ಟ್ ಮಾಡ್ಯಾರ ಅಂತಂದ ಹೇಳಿದ್ರೆ ಆ 30 ಮಿನಿಟ್ಸ್ ಒಳಗಡೆ ಕಳ್ಳ ಇದ್ದಾವೆ ಅಂತಂದ ಹೇಳಿದ್ರೆ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡಿರ್ತಾನ, ಅಷ್ಟು ಮುಂದೆ ಹೋಗ್ಬಿಟ್ಟಿರ್ತಾನ ನಾವು 30 ಮಿನಿಟ್ಸ್ ಒಳಗಡೆ. ಇಲ್ಲಿ ಏನಂತಂದ ಹೇಳಿದ್ರೆ 30 ಮಿನಿಟ್ ಅಂತ ಕೊಟ್ಟಿದಾರ. ನಮಗೇನ ಡಿಸ್ಟೆನ್ಸ್ ಕೊಟ್ಟಿಲ್ಲ, ಟೈಮ್ ಕೊಟ್ಟಿದಾರ. ಸೊ ಇಲ್ಲಿ ಏನಾಗತ್ತೆ ಅಂತಂದ ಹೇಳಿದ್ರೆ ಕಳ್ಳ ಎಷ್ಟು ಸ್ಪೀಡ್ದಲ್ಲಿ ಹೋಗ್ತಿದ್ದಾನ? 60 ಕಿಲೋಮೀಟರ್ ಪರ್ ಅವರ್ಲಿ ಹೋಗ್ತಿದ್ದಾನ. ಬಟ್ ಅದ್ರ ಪೊಲೀಸ್ ಏನ್ ಮಾಡ್ತಾನ? ಆಫ್ಟರ್ 30 ಮಿನಿಟ್ಸ್ ಆದ ನಂತರ 80 ಕಿಲೋಮೀಟರ್ ಪರ್ ಅವರ್ಲಿ ಏನಂತಂದ ಹೇಳಿದ್ರೆ ಅವನು ಹೋಗಕ್ ಸ್ಟಾರ್ಟ್ ಮಾಡ್ತಾನ. ಅವಾಗ ಎಷ್ಟು ಟೈಮ್ ತಗೊಂತಾರ ಕಳ್ಳನ ಹಿಡಿಯಾಕ ಅಂತಂದೇಳಿ ಇಷ್ಟೇ ಕ್ವಶನ್. ಸೊ ಎಲ್ರಿಗೂ ಕ್ಲಿಯರ್ ಆಯ್ತು? ಸೊ ನಮಗೇನೈತಿ ಅದು ಫಾರ್ಮುಲಾ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೈತಿ. ನಮ್ಗೆ ಟೈಮ್ ಕಂಡಿಡಿ ಅಂತಂದು ಹೇಳ್ತಾರೆ. ಪೊಲೀಸರು ಎಷ್ಟು ಟೈಮ್ದಾಗ ಹಿಡಿತಾರ ಅಂತಂದೇಳಿ. ಸೊ ಟಿ ಈಕ್ವಲ್ ಟು ಏನಪ್ಪಾ ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಪೊಲೀಸು ಇದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ದಾನ, ಕಳ್ಳನು ಇದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ದಾನ. ಹಾಗಾದ್ರ ನಮ್ದು ಸ್ಪೀಡ್ ಎಷ್ಟಾಗತ್ತೆ ಇಲ್ಲಿ ಹೇಳ್ರಿ? ಪೊಲೀಸು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತದೆ, ಸೇಮ್ ಡೈರೆಕ್ಷನ್. ಪೊಲೀಸು ಒಂದೇ ಡೈರೆಕ್ಷನ್ ಅಲ್ಲಿ, ಕಳ್ಳನು ಒಂದೇ ಡೈರೆಕ್ಷನ್ ಅಲ್ಲಿ ಹೋದಂದ್ರೆ ನಮ್ಮ ಸ್ಪೀಡ್ ಎಷ್ಟಾಗತ್ತ? ಸೊ ವೆರಿ ಗುಡ್. ಸೊ ಇದನ್ನ ನಾವೇನ್ ಮಾಡ್ತೀವಿ ಅಂತಂದ ಹೇಳಿದ್ರೆ 80 ಮೈನಸ್ 60 ಮಾಡ್ತೀವಿ. ಎಷ್ಟಪ್ಪ ಅಂತಂದ ಹೇಳಿದ್ರೆ 20 ಕಿಲೋಮೀಟರ್ ಪರ್ ಅವರ್ ಅಂತಂದ ಹೇಳ್ತೀವಿ. ಎಷ್ಟು? 20 ಕಿಲೋಮೀಟರ್ ಪರ್ ಅವರ್. ಸೊ ಈ ಸ್ಟೆಪ್ ಎಲ್ರಿಗೂ ಅರ್ಥ ಆಯ್ತಾ? ಸ್ಪೀಡ್ ಹೆಂಗ್ ತಗೊಂಡ್ವಿ ಅಂತಂದ ಹೇಳಿದ್ರೆ ಇಬ್ರು ಒಂದೇ ಕಡೆ ಡೈರೆಕ್ಷನ್ ಹೋಗ್ತಾ ಇದ್ರೆ ಅದಕ್ಕೆ 20 ಕಿಲೋಮೀಟರ್ ರಿಲೇಟಿವ್ ಸ್ಪೀಡ್ ಅಂತಂದ ಹೇಳ್ತೀವಿ, ಒಂದೇ ಸೇಮ್ ಡೈರೆಕ್ಷನ್ ಹೋಗೋದ್ರಿಂದ. ಇದೆಲ್ರಿಗೂ ಕ್ಲಿಯರಾ? ಎಸ್. ಇದಾದ ನಂತರ ಈಗ ನಮ್ಗೇನು ಸರ್ ಸ್ಪೀಡ್ ಬಂತ್ರಿ, ಇನ್ನು ನಾವು ಡಿಸ್ಟೆನ್ಸ್ ಕಂಡುಹಿಡಬೇಕು. ಬಟ್ ಅದ್ರಲ್ಲಿ ಡಿಸ್ಟೆನ್ಸ್ ಬದಲಾಗಿ 30 ನಿಮಿಷ ಅಂತ ಕೊಟ್ಟಿದ್ದಾರೆ. ಇವಾಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಸೊ ಇಲ್ಲಿ ಒಂದು ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ ಊರಾಗ ಕಳ್ಳ ನಿಂತ್ಕೊಂಡಿರ್ತಾನ, ಪೊಲೀಸರು ಬಂದು ನಿಂತ್ಕೊಂಡಿರ್ತಾರ. ಕಳ್ಳನ ಪೊಲೀಸರು ಏನಂತಂದ ಹೇಳಿದ್ರೆ ಅಬ್ಸರ್ವ್ ಮಾಡಿಬಿಡ್ತಾರ, ಇವ ಕಳ್ಳ ಅಂತಂದ ಹೇಳಿ. ಪೊಲೀಸ್ ಅಷ್ಟೊಳಗೆ ಏನಂತಂದ ಹೇಳಿದ್ರೆ ಓಡಿ ಹೋಗ್ಬಿಡ್ತಾನ. ಅವ್ನು ಓಡಿ ಹೋದ 30 ಮಿನಿಟ್ಸ್ಗೆ ಏನಂತಂದ ಹೇಳಿದ್ರೆ ಪೊಲೀಸರು ಓಡಾಕ್ ಸ್ಟಾರ್ಟ್ ಮಾಡ್ತಾರ ಅವ್ನು ಹಿಡಿಯಾಕ. ಅಂದ್ರೆ ಆ 30 ಮಿನಿಟ್ಸ್ ಒಳಗಡೆ ಕೆಲವೊಂದು ಡಿಸ್ಟೆನ್ಸ್ ಅವ್ನು ಕವರ್ ಮಾಡಿರ್ತಾನಲ್ಲ. ಅಂದ್ರೆ 30 ಮಿನಿಟ್ಸ್ ಅಲ್ಲಿ ಆಲ್ರೆಡಿ ಅವ್ನು ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡಿರ್ತಾನ. ಆ ಡಿಸ್ಟೆನ್ಸ್ನ ನಾವು ಕಂಡುಹಿಡಬೇಕು ಮೊದಲಿಗೆ. ಅಂದ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಈ ಡಿಸ್ಟೆನ್ಸ್ ಬರ್ಬೇಕು ನಮ್ಗೆ ಇಲ್ಲಿ. ಈ ಡಿಸ್ಟೆನ್ಸ್ ಹೆಂಗೆ ಕಂಡುಹಿಡಿತೀರಿ ನೋಡ್ರಿ? ಸಿಂಪಲ್. ಡಿಸ್ಟೆನ್ಸ್ ಹೆಂಗೆ ಕಂಡುಹಿಡ್ತೀರಿ? ಸರ್ ನಮಗೆ ಸ್ಪೀಡ್ ಕೊಟ್ಟಿದ್ದಾರೆ. ಈಗ ಇಲ್ಲಿ ಪೊಲೀಸ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನ. ಆಲ್ರೆಡಿ ಇಷ್ಟು ಸ್ಪೀಡ್ ಏನಂತಂದ ಹೇಳಿದ್ರೆ ಕಳ್ಳ ಹೋಗಿದಾನ. ಸೊ ಕಳ್ಳ ಹೋಗಿದಾನ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ನಮ್ಗೆ ಏನು ಕಂಡುಹಿಡಬೇಕು? ಡಿಸ್ಟೆನ್ಸ್ ಕಂಡುಹಿಡಬೇಕು. ಫಾರ್ಮುಲಾ ಇಲ್ಲಿ ಐತಿ. ಡಿಸ್ಟೆನ್ಸ್ ಈಕ್ವಲ್ ಟು ಏನಾಗತ್ತೆ ಅಂತಂದ ಹೇಳಿದ್ರೆ ಸ್ಪೀಡ್ ಇಂಟು ಟೈಮ್ ಅಂತಂದಾಗತ್ತೆ. ಡಿಸ್ಟೆನ್ಸ್ ಏನಾಗತ್ತೆ? ಸ್ಪೀಡ್ ಇಂಟು ಟೈಮ್ ಆಗತ್ತೆ. ಈ ಡಿಸ್ಟೆನ್ಸ್ ಕಂಡುಹಿಡಿಯಾಕತ್ತೇವೆ ನಾವು ಇವಾಗ. ಸೊ ಇಲ್ಲಿ ಯಾರ್ದು ಸ್ಪೀಡ್ ತಗೊಳ್ಬೇಕು? ಸ್ಪೀಡ್ ಯಾರದ್ದು ತಗೋಬೇಕು? ಪೊಲೀಸನ್ ತಗೋಬೇಕು, ಕಳ್ಳನ್ ತಗೋಬೇಕು? ಈ ಡಿಸ್ಟೆನ್ಸ್ ನ ಕಂಡುಹಿಡಿಯಾಕ ಸ್ಪೀಡ್ ಯಾರದ್ದು ತಗೊಳ್ಬೇಕು? ಪೊಲೀಸನ್ ತಗೋಬೇಕಾ ಅಥವಾ ಕಳ್ಳನ್ ತಗೋಬೇಕಾ? ಪೊಲೀಸಿಂದ ಯಾಕೆ ತಗೋತೀರಿ? ಅವ್ನು ಪೊಲೀಸ್ ಮೊದಲು ಓಡಿ ಹೋಗಿರ್ತಾನೇನ್ರಿ? ಮೊದಲು ಓಡಿ ಹೋದಾವ ಯಾರು? ಅಷ್ಟು ಕವರ್ ಡಿಸ್ಟೆನ್ಸ್ ಮಾಡ್ದಾವ ಯಾರು? ಕಳ್ಳ ಮೊದಲು ಓಡಿ ಹೋಗಿರ್ತಾನ. ಪೊಲೀಸ್ ಅಲ್ಲೇ ನಿಂತ್ಕೊಂಡಿರ್ತಾನ. ಪೊಲೀಸ್ ಏನಂತಂದ ಹೇಳಿದ್ರೆ ನಿಮ್ಮ ಊರಾಗ ನಿಂತ್ಕೊಂಡಿರ್ತಾನ. ಕಳ್ಳ ಏನಂತಂದ ಹೇಳಿದ್ರೆ ಆಲ್ರೆಡಿ ಓಡಿ ಹೋಗಿರ್ತಾನ. ಸೊ ಕಳ್ಳ ಹೋಗಿ 30 ಮಿನಿಟ್ಸ್ ಆದ ನಂತರ ಪೊಲೀಸ್ ಹಿಡಿಯಾಕ ಸ್ಟಾರ್ಟ್ ಮಾಡಿರ್ತಾನ. ಅಂದ್ರ ಆಲ್ರೆಡಿ ಕಳ್ಳ ಮುಂದೆ ಓಡೋಗಿದ ಅಂತಂದ ಹೇಳಿದ್ರೆ ಓಡಿ ಹೋದವನ್ ತಗೋಬೇಕಲ್ಲ. ಈಗ ಮುಂದೆ ಓಡಿ ಹೋದವ ಯಾರ? ಕಳ್ಳನ್ ಸ್ಪೀಡ್ ತಗೋಬೇಕು. ಕಳ್ಳನ್ ಸ್ಪೀಡ್ ಎಷ್ಟೈತಿ? 60 ಕಿಲೋಮೀಟರ್ ಪರ್ ಅವರ್ ಐತಿ. ನನಗೆ ಇದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬೇಡ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬೇಕು. ಸೊ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬೇಕು ಅಂತಂತ ಹೇಳಿದ್ರೆ ಇಂಟು ಏನ್ ಮಾಡ್ತೀರಿ? 5/18 ಅಂತಂದ್ ಮಾಡ್ತೀರಿ. ಇಂಟು
5/18. ಸೊ ಅದಾದ ನಂತರ ಇಂಟು ಟೈಮ್ ಎಷ್ಟು ಕೊಟ್ಟಿದ್ದಾನ ಸರ್, ಟೈಮ್ ಎಷ್ಟು ಅಂತಂದು ಹೇಳಿದ್ರೆ 30 ಮಿನಿಟ್ಸ್ ಅಂತ ಇದ್ರಿ. 30 ಮಿನಿಟ್ಸ್ ನನಗಿದು ಮಿನಿಟಲ್ಲಿ ಬೇಡ, ಸೆಕೆಂಡಲ್ಲಿ ಬೇಕು. ಇಂಟು ಏನು ಮಾಡ್ತೀವಿ ಅಂತಂದು ಹೇಳಿದ್ರೆ 60 ಅಂತ ಮಾಡ್ತೀವಿ. ಸೊ ಇದು ನಾನು ಬರ್ಕೊಂಡಿದ್ದು ಎಲ್ರಿಗೂ ಕ್ಲಿಯರ್ ಆಯ್ತಾ? ಅರ್ಥ ನಾನು ಬರ್ಕೊಂಡಿದ್ದು ಎಲ್ರಿಗೂ ಕ್ಲಿಯರ್ ಆಯ್ತನ್ರ? ಸೊ ಇವಾಗ ನನಗೇನಪ್ಪ ಅಂತಂದು ಹೇಳಿದ್ರೆ ಒಂದು ಡಿಸ್ಟೆನ್ಸ್ ಬರುತ್ತೆ, ಇದನ್ನ ಸಾಲ್ವ್ ಮಾಡಿ ನಂಗೆ ಹೇಳ್ರಿ, ಬೇಗ ಸಾಲ್ವ್ ಮಾಡಿ ಹೇಳ್ರಿ ಎಷ್ಟು ಅಂತಂದೇಳಿ. ಡಿಸ್ಟೆನ್ಸ್ ಎಷ್ಟಾಗತ್ತಾ? ಸಿಂಪಲ್ 3 10 3 6 6 1 6 10. ಸೊ ಟೋಟಲ್ ಎಷ್ಟಾಗತ್ತೆ ನೋಡ್ರಿ, 6 5 30 ಆಗತ್ತಾ. ಇದೊಂದು 0, ಆಮೇಲೆ ಇವೆರಡು 0, 30,000 ಮೀಟರ್ ಆಯ್ತಾ. ನಮ್ಮ ಡಿಸ್ಟೆನ್ಸ್ ಏನಪ್ಪಾ ಅಂತಂದು ಹೇಳಿದ್ರೆ ಮೀಟ್ರಲ್ಲಿ ಬಂತು 30,000 ಮೀಟ್ರು. ನಮ್ಗೆ ಈ ಡಿಸ್ಟೆನ್ಸ್ ಬಂತು ಎಷ್ಟು? 30,000 ಮೀಟ್ರು, ಅಂದ್ರೆ 3 ಕಿಲೋಮೀಟರ್. ಸೊ 30 ಮಿನಿಟ್ಸ್ ಅಲ್ಲ 3 ಕಿಲೋಮೀಟರ್ ಹೋಗಿಬಿಟ್ಟಿದ್ದಾನೆ ಆಲ್ರೆಡಿ. ಸೊ ಇವಾಗ ಆ 3 ಈಗೇನು 3 ಕಿಲೋಮೀಟರ್ ಅಂದ್ರೆ 30,000 ಮೀಟರ್ ಹೋಗಿದಾನಲ್ಲ, ಇವಾಗ ಪೊಲೀಸನ್ ಕಂಡಿಡ್ಬೇಕು. ಟೈಮ್ ಎಷ್ಟು ತಗೊಂತಾನೆ ಕ್ಯಾಚ್ ಮಾಡಕ್ಕೆ ಅವನ್ನ? ರಿಲೇಟಿವ್ ಸ್ಪೀಡ್ ತಗೊಂಡಿವಲ್ಲ, ಸಿಂಪಲ್ ಟಿ ಈಕ್ವಲ್ ಟು ಎಷ್ಟು ದೂರ, ಡಿಸ್ಟೆನ್ಸ್ ಎಷ್ಟೈತಿ ಕಳ್ಳ ಮತ್ತು ಪೊಲೀಸಿನ ನಡುವೆ? 30,000 ಮೀಟರ್ ಐತಿ. ಡಿವೈಡೆಡ್ ಬೈ ರಿಲೇಟಿವ್ ಸ್ಪೀಡ್ ಎಷ್ಟೈತಿ? 20 ಕಿಲೋಮೀಟರ್ ಪರ್ ಅವರ್. ಬಟ್ ಆದ್ರೆ ನನಗೆ ಇದು ಎದ್ರು ಬೇಕು? ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬೇಕು. ಇದು ಯಾವ್ದ್ರಲ್ಲಿ ಬೇಕು? ಮೀಟರ್ ಪರ್ ಸೆಕೆಂಡ್ ಅಲ್ಲಿ. ಸೊ ಈ ತರ ಬರುತ್ತಾ. ಸೊ ಅದನ್ನ ನಾನೇ ಅಂತಂದ ಹೇಳಿದ್ರೆ 5 ಇಲ್ಲಿ ಬರ್ಕೋತೀನಿ, ಮೇಲ್ಗಡೆ 18 ಬರುತ್ತೆ. ಅಂದ್ರೆ 5/18 ಅಂತಂದು ಬರೋದು ಬಿಟ್ಬಿಟ್ಟು ಸೊ ಇದನ್ನ ಮೇಲ್ಗಡೆ ತಗೊಂಡಾಗ ಇಂಟು 18 ಆಗತ್ತ. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ ಎಷ್ಟು ಬರುತ್ತೆ ನೋಡ್ರಿ, ಅದು ಸೆಕೆಂಡ್ ಒಳಗಡೆ ಬರುತ್ತೆ. ಟೈಮ್ ಏನಪ್ಪಾ ಅಂತಂದು ಹೇಳಿದ್ರೆ ಸೆಕೆಂಡ್ ಒಳಗಡೆ ಬರುತ್ತೆ. ಕ್ಯಾಲ್ಕುಲೇಷನ್ ಮಾಡ್ರಿ. ಎಷ್ಟಾಗತ್ತ ಕ್ಯಾಲ್ಕುಲೇಷನ್ ಮಾಡ್ರ. ಈ 0 ಹೋಯ್ತು, ಈ 0 ಹೋಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎಷ್ಟೆಷ್ಟಾಗತ್ತೆ ಏನೇನು. 2 1 2 9. ಸೊ ಇದೊಂದು 5 1 5 6 30. ಸೊ 2 0 6 9 54. 5,400 ಸೆಕೆಂಡ್ ಆಯ್ತು. ಎಷ್ಟಾಯ್ತು? 5,400 ಸೆಕೆಂಡ್. ಟೈಮ್ ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ 5,400 ಸೆಕೆಂಡ್ ಅಲ್ಲಿ ಪೊಲೀಸ್ ಕಳ್ಳನ್ನ ಹಿಡಿತಾನ. ಬಟ್ ಆದ್ರೆ ಇಲ್ಲಿ ನಮ್ಗೆ ಆನ್ಸರ್ ಏನ್ ಕೊಟ್ಟಿದಾನ ಅಂತಂದ ಹೇಳಿದ್ರೆ ಗಂಟೆಗಳಲ್ಲಿ ಕೊಟ್ಟಿದಾನ. ಗಂಟೆಗಳಲ್ಲಿ ಕೊಟ್ಟಿದಾನ ಅಂತಂದ ಹೇಳಿದ್ರೆ ಏನ್ ಮಾಡ್ಬೇಕು ನಾವು? ಕನ್ವರ್ಟ್ ಮಾಡ್ಬೇಕು. 5,400 ಗಂಟೆಗಳಲ್ಲಿ ಕನ್ವರ್ಟ್ ಮಾಡ್ಬೇಕಂತಂದ ಹೇಳಿದ್ರೆ ಯಾವ್ದ್ರಿಂದ ಡಿವೈಡ್ ಮಾಡ್ತೀರಿ? 3,600 ಡಿವೈಡ್ ಮಾಡ್ಬೇಕು. ಗಂಟೆಗಳಲ್ಲಿ ಕನ್ವರ್ಟ್ ಮಾಡ್ತೀರ ಅಂತಂದ ಹೇಳಿದ್ರೆ 3,600 ಇದು ಮಾಡಬೇಕು. ಮಾಡ್ರಿ, ಎಷ್ಟು ಅವರ್ ಬರುತ್ತೆ ನೋಡ್ರಿ ಇವಾಗ. ಇಲ್ಲ ಸರ್ ನಮ್ಗೆ ಇದನ್ನ ಕನ್ವರ್ಟ್ ಮಾಡಕ್ ಬರಂಗಿಲ್ಲ ಅಂತಂದ ಹೇಳಿದ್ರೆ ಮೊದಲು ಇದು ಸೆಕೆಂಡ್ ಐತಲ್ಲ ಇದನ್ನ ನಿಮಿಷನಾಗ ಕನ್ವರ್ಟ್ ಮಾಡ್ರಿ. ಸೊ 5,400 ಸೊ ಡಿವೈಡೆಡ್ ಬೈ 60. ಈ 0 ಹೋಯ್ತು, ಈ 0 ಹೋಯ್ತು. ಸೊ ಇಲ್ಲೇನಂತಂದ ಹೇಳಿದ್ರೆ 6 9 54. ಸೊ 0 ಆಗತ್ತ. ಈ 0 ಮೇಲ್ಗಡೆ ತಗೊಂತೀವಿ. ಸರ್ ಎಷ್ಟು ನಿಮಿಷ ಆಯ್ತು ಅಂತಂದ ಹೇಳಿದ್ರೆ ಸರ್ 90 ನಿಮಿಷ ಆಯ್ತು. ಎಷ್ಟಾಯ್ತು? 90 ನಿಮಿಷ. ಈ 90 ನಿಮಿಷನ ಅವರ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಮತ್ತೆ ಡಿವೈಡೆಡ್ ಬೈ 60 ಮಾಡಬೇಕು. ಸರ್ ಇದು ಹೋಯ್ತ್ರಿ, ಇದು ಹೋಯ್ತ್ರಿ. ಸರ್ 6 1 6. ಸೊ ಎಷ್ಟು ಬಂತು? ಇದನ್ನ ಹೆಂಗ್ ಬರ್ಕೊಂತೀವಿ? ಸೊ 1 ಇಂಟು 3/2 ಅಂತಂದು ಬರ್ಕೊಂತೀವಿ. ಸಾರಿ 3/6 ಅಂತ ಬರ್ಕೊಂತೀವಿ. ಸೊ 3 1 3 2 ಇಲ್ಲಿ ಎಷ್ಟಾಗತ್ತ ಅಂತಂದ ಹೇಳಿದ್ರೆ 1 ಇಂಟು 1/2 ಆಗತ್ತ. ಸೊ ಇದನ್ನ ನಾವು ಇಲ್ಲಿ ಇಂಟು ಮಾಡ್ರಿ ಅಂತಂದ ಹೇಳಿದ್ರೆ 2 1 2 ಪ್ಲಸ್ 1 3/2 ಅವರ್ಸ್ ಆಗತ್ತ. ಸೊ ಎಲ್ರಿಗೂ ಅರ್ಥ ಆಯ್ತಾ? 3/2 ಅವರ್ಸ್ ಆಗತ್ತ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಕ್ ಬರಲ್ಲ ಅಂತಂದ ಹೇಳಿದ್ರೆ ನನ್ನ ಕಡೆಯಿಂದ ಇಷ್ಟು ಎಲ್ಲ ಹೇಳಕ್ ಆಗಲ್ಲಪ್ಪ. ಸೊ ಇದನ್ನ ನಿಮ್ದು ಇದು 2ನಂತೆ 3ನಂತೆ 4ನಂತೆ ಹುಡುಗರು ಮಾಡ್ತಾವ ಡಿವೈಡ್. ಸೊ ಇದನ್ನೇನಂತಂದು ಹೇಳಿದ್ರೆ ಬಂದಿರುವ ಭಾಗಲಬ್ಧವನ್ನ ಇಲ್ಲಿ ಬರಿತೀವಿ, ಶೇಷವನ್ನ ಏನಂತಂದು ಹೇಳಿದ್ರೆ ಇಲ್ಲಿ ಬರಿತೀವಿ, ಆಮೇಲೆ ಯಾವ್ದ್ರಿಂದ ಡಿವೈಡ್ ಮಾಡಿದೀವಿ ಅಂತಂದು ಇಲ್ಲಿ ಬರಿತೀವಿ. ಆಮೇಲೆ ಇದು ಎರಡು ಇನ್ನೂ ಡಿವೈಡ್ ಆಗ್ತಾವ ಅಂತಂದು ಹೇಳ್ಬಿಟ್ಟು 3 1 3 2 6 ಮಾಡೀನಿ. ಸೊ 1 ಹಂಗ ಬರ್ಕೊಂಡು 1/2. ಸೊ ಇದನ್ನ ಇನ್ನೂ ಸಂಕ್ಷಿಪ್ತ ರೂಪವಾಗಿ ಬರಿಬೇಕಂತಂದು ಹೇಳಿದ್ರೆ ಇದನ್ನ ಇಂಟು ಮಾಡ್ತೀವಿ, ಆಮೇಲೆ ಇದನ್ನ ಪ್ಲಸ್ ಮಾಡ್ತೀವಿ. 2 1 2 ಪ್ಲಸ್ 1 3 ಡಿವೈಡೆಡ್ ಬೈ 2 ಆಗತ್ತ. ಇದೇನಪ್ಪಾ ಅಂತಂದ ಹೇಳಿದ್ರೆ
3/2 ಅವರ್ಸ್ ಆಗುತ್ತೆ. ಇದು ಎಲ್ರಿಗೂ ಅರ್ಥ ಆಯ್ತಾ ಎಲ್ರಿಗೂ? ಸೊ ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ನೋಡ್ರಿ, ಸಿಂಪಲ್ ಐತೆ ಇದು ಕೂಡ, ಸಿಂಪಲ್ ಆಗೈತೆ. ಸೊ ಇಲ್ಲಿ ಏನಂತಂದ್ರೆ ಒಬ್ಬ ಪೊಲೀಸು 600 ಮೀಟರ್ ದೂರದಲ್ಲಿ, ಆಗಲೇ ಟೈಮ್ ಕೊಟ್ಟಿದ್ದೆ, ಇಲ್ಲಿ ಡಿಸ್ಟೆನ್ಸ್ ಕೊಟ್ಬಿಟ್ಟಾನ ಡೈರೆಕ್ಟ್ ಆಗಿ. ಡಯಾಗ್ರಾಮ್ ಹಾಕೊಳ್ರಿ, ಮೊದಲು ಡಯಾಗ್ರಾಮ್ ಹಾಕೊಳ್ರಿ. ನಾನು ಹಾಕೋ ಡಯಾಗ್ರಾಮ್ಗೆ ಅದು ಕರೆಕ್ಟ್ ಐತಿಲ್ಲ ಅಂತ ನೋಡ್ಬೇಕು. ಸೊ ಒಬ್ಬ ಪೊಲೀಸು 600 ಮೀಟರ್ ದೂರದಲ್ಲಿ ಒಬ್ಬ ಕಳ್ಳನನ್ನ ಬೆನ್ನಟ್ಟಲು ಸ್ಟಾರ್ಟ್ ಮಾಡ್ತಾನೆ. ಸೊ ಪೊಲೀಸ್ ಮತ್ತು ಕಳ್ಳನ ಕ್ರಮವಾಗಿ ವೇಗಗಳು ಎಷ್ಟಿದೆ ಅಂತಂದ ಹೇಳಿದ್ರೆ 12 km/h, ಆಮೇಲೆ 10 km/h ಐತೆ. ಯಾವ ಸಮಯದಲ್ಲಿ ಕಳ್ಳನನ್ನ ಅವ್ರು ಹಿಡಿತಾರ ಅಂತಂದೇಳಿ. ಸೊ ಕ್ವಶನ್ ಡೈರೆಕ್ಟ್ ಆಗೈತಿ. ನಾನು ಯಾವ ಸ್ಟೆಪ್ ಮಾಡಿದ್ನಿ ಅದ್ ಮಾಡ್ಬಿಡ್ರಿ. ಮೊದ್ಲು ಏನ್ ಮಾಡಿದ್ನಿ ಫಾರ್ಮುಲಾ ಬರ್ಕೊಂಡೆ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಕೊಂಡು ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದೆ, ಡೈರೆಕ್ಟ್ ಆಗಿ ಡಿಸ್ಟೆನ್ಸ್ ಕೊಟ್ಟಿದ್ದೆ, ಡಿಸ್ಟೆನ್ಸ್ ಬರ್ಕೊಂಡೆ. ಆಮೇಲೆ ಸ್ಪೀಡ್ ಕಂಡು ಹಿಡ್ಕೊಂಡೆ. ಸೊ ಆಮೇಲೆ ಏನ್ ಮಾಡ್ಕೊಂಡೆ, ಸೊ ಡೈರೆಕ್ಟ್ ಆಗಿ ಡಿವೈಡ್ ಬೈ ಮಾಡ್ಕೊಂಡೆ. ಇವಾಗ ಡಿಸ್ಟೆನ್ಸ್ ಕಂಡು ಹಿಡೋದು ಬೇಕಾಗಿಲ್ಲ, ಆಲ್ರೆಡಿ ಡಿಸ್ಟೆನ್ಸ್ ಕೊಟ್ಬಿಟ್ಟಿದೆ ನಾವು. ಸೊ ನನಗಿದೇನಂತಂದ ಹೇಳಿದ್ರೆ ಆನ್ಸರು ಮಿನಿಟ್ ಅಲ್ಲಿ ಬೇಕು, ನಿಮಿಷದಲ್ಲಿ, ಮಿನಿಟ್ಸ್ ಅಲ್ಲಿ. ಆನ್ಸರ್ ಯಾವ್ದ್ರಲ್ಲಿ ಬೇಕು? ಮಿನಿಟ್ ಅಲ್ಲಿ. ಮಾಡ್ತೀರಿ ಎಲ್ರು? ಮಾಡ್ರಿ, ಬೇಗ ಬೇಗ ಮಾಡ್ರಿ. ಸೊ ಯಾರ್ಯಾರು ಅಗ್ನಿವೀರ ಪ್ರಿಪೇರ್ ಆಗ್ತಿದಾರ ಎಲ್ರಿಗೂ ಹೇಳ್ರಪ್ಪ. ಸೊ ಅಡ್ಮಿಷನ್ ತಗೊಂಡು ಬೇಗ ಜಾಯಿನ್ ಆಗಿ ಅಂತಂದೇಳಿ. ಸೊ ಕ್ಲಾಸಸ್ಗಳು ಸ್ಟಾರ್ಟ್ ಆಯ್ತು ಅಂತಂದು ಹೇಳಿದ್ರೆ ತುಂಬಾ ಮಿಸ್ ಆಗುತ್ತೆ ಅವ್ರಿಗೆ. ಯಾರು ಸೀರಿಯಸ್ ಆಗಿ ಓದ್ತಿರ್ತಾರ, ನಾನು ಹೇಳಿದ್ದೆಲ್ಲ ವರ್ಕ್ ಯಾರು ಮಾಡ್ತಾರ, ಸೊ ಯಾರ ಜೀವನ ಕಠಿಣ ಆಗಿರತ್ತ, ತುಂಬ ಬಡವ್ರು ಇರ್ತಾರೆ, ಹೇಳಿದ ಮಾತು ಕೇಳ್ತಾರಲ್ಲ ಅಂಥವ್ರಿಗಷ್ಟೇ ಹೇಳ್ರಿ. ಉಡಾಳಿದ್ದಾರಿಗೆಲ್ಲ ಹೇಳಕ್ ಹೋಗ್ಬಿಡ್ರಿ. ಕ್ಲಾಸಿಗೆ ಬಂದ್ರು ಅಂತಂದು ಹೇಳಿದ್ರೆ ಕರೆಕ್ಟಾಗಿ ವರ್ಕ್ ಮಾಡೋರು ಇರಬೇಕು. ಇಲ್ಲಿ ನೋಡ್ರಿ ಡೈಗ್ರಾಮ್ ಹೆಂಗ್ ಬರುತ್ತಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಸಿಂಪಲ್ ಐತೆ. ಇಲ್ಲೇನಪ್ಪ ಅಂತಂತ ಹೇಳಿದ್ರೆ ಕಳ್ಳ ಇದ್ದಾನ, ಸಾರಿ ಇಲ್ಲಿ ಪೊಲೀಸ್ ಇದ್ದಾನ. ಆಮೇಲೆ ಪೊಲೀಸ್ ಇದ್ದವ ಏನ್ ಮಾಡ್ತಪ್ಪ ಅಂತಂದ ಹೇಳಿದ್ರೆ ಪೊಲೀಸ್ ಇದ್ದವ ಸೊ 600 ಮೀಟರ್ ದೂರದಲ್ಲಿ, ಅಂದ್ರ ಇಲ್ಲಿ 600 ಮೀಟರ್ ಇದು 600 ಮೀಟರ್ ದೂರದಲ್ಲಿ ಏನಂತಂದ ಹೇಳಿದ್ರೆ ಕಳ್ಳನನ್ನ ನೋಡ್ತಾನ. 600 ಮೀಟರ್ದಲ್ಲಿ ಕಳ್ಳನ್ನ ನೋಡ್ತಾನ. ಅವಾಗ ಕಳ್ಳ ಓಡಕ್ ಸ್ಟಾರ್ಟ್ ಮಾಡ್ತಾನ. ಯಾವ ಸ್ಪೀಡಲ್ಲಿ? ಇಷ್ಟು ಸ್ಪೀಡಲ್ಲಿ, 10 km/h. ಅವಾಗ ಪೊಲೀಸು ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಅವ್ನು ಹಿಡಿಯಾಕ ಇಷ್ಟು ಸ್ಪೀಡಲ್ಲಿ ಓಡಕ್ ಸ್ಟಾರ್ಟ್ ಮಾಡ್ತಾನ. ಸೊ ಇಲ್ಲಿ ನಮ್ಗೆ ಏನ್ ಕಂಡಿಡಿದಾನ, ಇನ್ ವಾಟ್ ಟೈಮ್, ಸೊ ಎಷ್ಟು ಟೈಮ್ ಅಲ್ಲಿ ಪೊಲೀಸ್ ದವ್ ಕಳ್ಳನನ್ನ ಹಿಡಿತಾ ಅಂತ ಕ್ವಶನ್ ಕೇಳಿದಾರ. ಸೊ ನಮ್ಗೆ ಏನೈತಿ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಟೈಮ್ ಕಂಡಿಡಿಬೇಕು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಸೊ ಟೈಮ್ ಕಂಡಿಡಿಬೇಕು ನೀವು, ಡಿಸ್ಟೆನ್ಸ್ ಆಲ್ರೆಡಿ ಕೊಟ್ಟಿದ್ದಾನ, ಸ್ಪೀಡ್ ನೀವು ಕಂಡಿಡಿಬೇಕು. ಸ್ಪೀಡ್ ಎಷ್ಟು ಬರುತ್ತಾ? ಇಬ್ರು ಒಂದೇ ಡೈರೆಕ್ಷನ್ ಅಲ್ಲಿ, ಇವನು ಈ ಕಡೆ ಡೈರೆಕ್ಷನ್, ಇವನು ಒಂದೇ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋದ್ರಿಂದ ರಿಲೇಟಿವ್ ಸ್ಪೀಡ್ ಎಷ್ಟಾಗತ್ತ? ರಿಲೇಟಿವ್ ಸ್ಪೀಡ್ ಆಗತ್ತ. ಸೊ 2 km ಆಗತ್ತೆ. ಅಂದ್ರೆ 12 - 10 ಏನಪ್ಪಾ ಅಂತಂದ ಹೇಳಿದ್ರೆ ಆಲ್ವೇಸ್ ಯಾವಾಗ್ಲೂ ಮೈನಸ್ ಮಾಡ್ಬೇಕು ನೀವು. 2 km/h ಆಗತ್ತ. ಸೊ ಇವಾಗ ನಾವೇನ್ ಮಾಡ್ಕೋಬೇಕಪ್ಪ ಅಂತಂದ ಹೇಳಿದ್ರೆ ಟೈಮ್ ಕಂಡು ಹಿಡ್ಕೋಬೇಕು. ಟೈಮ್ ಈಕ್ವಲ್ ಟು ಏನು? ಡಿಸ್ಟೆನ್ಸ್ ಎಷ್ಟೈತಿ? 600 ಮೀಟರ್ ಅಂತಂದೈತೆ. ಸೊ ಟೈಮ್ ಎಷ್ಟು, ಇದು ಸ್ಪೀಡ್ ಎಷ್ಟೈತಿ? 2 ಐತಿ. ಇದು ನನ್ ಕಿಲೋಮೀಟರ್ ಅಲ್ಲಿ ಬೇಡ, ಮೀಟರ್/ಸೆಕೆಂಡ್ ಅಲ್ಲಿ ಬೇಕು. ಇದು ಮೀಟರ್ ಅಲ್ಲಿ ಐತಲ್ಲ, ಓಕೆ ಡನ್. ಸೊ ಇದು ಮೀಟರ್/ಸೆಕೆಂಡ್ ಅಲ್ಲಿ ಬೇಕು. ಎಷ್ಟು? 5/18 ಅಂತ ಬರಿತೀವಿ. ಸೊ ಇದನ್ನ ನಾನು ಇಲ್ಲೇ ಮೇಲ್ಗಡೆ ಬರೆದು ಬಿಡ್ತೀನಿ. ಸೊ 5/18 ಇಲ್ಲಿ ಬರೆಯೋದು ಬಿಟ್ಬಿಟ್ಟು ಇದು ಮೇಲ್ಗಡೆನೆ ಹೋಗ್ಬಿಡುತ್ತಲ್ಲ, ಸೊ 18 ಅಂತ ಬರಿತೀನಿ. ಈಗ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ 2 1 2 9 5 1 ಸೊ 5 1 5 2 10 ಆಮೇಲೆ 120 ಆಗತ್ತ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ 120 × 9 ಉಳಿತು. ಎಷ್ಟಾಗತ್ತ ನೋಡ್ರಿ? 120 × 9. ಸೊ 1080 ಆಗುತ್ತೆ. 1080 ಸೆಕೆಂಡ್ ಬಂತಿಲ್ಲ ನಮ್ಗೆ. ಸೊ ಯಾವಾಗ್ಲೂ ನಾವು ಸೆಕೆಂಡ್ ಅಲ್ಲಿ ಕಂಡುಹಿಡಿಯತ್ತೀವಿ. 1080 ಸೆಕೆಂಡ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಪೊಲೀಸ್ ಇದ್ದವ ಕಳ್ಳನನ್ನ ಹಿಡಿತಾನ. ಬಟ್ ಅದ್ರ ನಮ್ಗೆ ಏನ್ ಬೇಕು? ಮಿನಿಟ್ಸ್ ಅಲ್ಲಿ ಬೇಕು. ನಾನ್ ಕೇಳಿರೋದೇನೋ ಮಿನಿಟ್ಸ್ ಅಲ್ಲಿ ಬೇಕು. ಮಿನಿಟ್ಸ್ ಅಲ್ಲಿ ಬೇಕಂದ್ರೆ ಏನ್ ಮಾಡ್ತೀರಿ? ಜಸ್ಟ್ ಸಿಂಪಲ್ 1080 ಸೆಕೆಂಡ್ ಅನ್ನ ನಾವು ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀವಿ? ಮಿನಿಟ್ ಅಲ್ಲಿ ಬರಬೇಕಂದ್ರೆ ಡಿವೈಡೆಡ್ ಬೈ 60 ಮಾಡ್ತೀವಿ. ಈ 0 ಹೋಯ್ತು, ಈ 0 ಹೋಯ್ತು. ಇಲ್ಲಿ ನೋಡ್ರಿ. ಸೊ 6 1 6. ಸೊ ಎಷ್ಟು ಉಳಿತು? 4 ಉಳಿತು. 8 ಕೆಳಗಡೆ ಬರುತ್ತಾ? 6 8 48. ಸೊ ಅಂದ್ರೆ ಎಷ್ಟಾಗತ್ತಪ್ಪ ಅಂತಂದ್ರೆ 18 ನಿಮಿಷಲ್ಲಿ ಏನಪ್ಪಾ ಅಂತಂದ್ರೆ ಪೊಲೀಸ್ ಇದ್ದವ ಕಳ್ಳನನ್ನ ಹಿಡಿತಾನ. ಸೊ ಈಸಿ ಅಲ್ಲ? ಯಾರಾದ್ರೂ ಒಬ್ರಾದ್ರೂ ಸಾಲ್ವ್ ಮಾಡಿ ಆನ್ಸರ್ ಹಾಕಿದ್ರೆ
ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಟೈಮ್ ತಗೊಳ್ರಿ ಪರವಾಗಿಲ್ಲ, ಬಟ್ ಆದ್ರೆ ನೀವು ಟ್ರೈ ಮಾಡಬೇಕು. ಟೈಮ್ ತಗೊಳ್ರಿ ಪರವಾಗಿಲ್ಲ, ನೀವು ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡಬೇಕು. ಸೊ ಕಳ್ಳ ಇದ್ದಾವ ಏನಂತಂದ ಹೇಳಿದ್ರೆ 100 ಮೀಟರ್ ದೂರದಿಂದ ಒಬ್ಬ ಪೊಲೀಸ್ನನ್ನ ನೋಡ್ತಾನ. ಸೊ ಅಲ್ಲೇನಪ್ಪ ಅಂತಂದ ಹೇಳಿದ್ರೆ ಪೊಲೀಸು ಅವನನ್ನ ಹಿಡಿಯಕ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಕಳ್ಳ 8 ಕಿಲೋಮೀಟರ್ ವೇಗದಲ್ಲಿ ಓಡಕ್ ಸ್ಟಾರ್ಟ್ ಮಾಡ್ದ ಅಂದ್ರೆ ಪೊಲೀಸ್ 10 ಕಿಲೋಮೀಟರ್ ವೇಗದಲ್ಲಿ ಸ್ಟಾರ್ಟ್ ಮಾಡ್ತಾನ. ಸೊ ಹಂಗಾದ್ರ ಸೊ ಅವನು ಓವರ್ಟೇಕ್ ಮಾಡೋ ಮೊದಲು ಕಳ್ಳ ಎಷ್ಟು ದೂರ ಓಡಿ ಹೋಗಿರ್ತಾನ ಅಂತ ಕ್ವಶನ್ ಕೇಳಿದಾರ. ಮಾಡ್ರಿ, ಏನ್ ಕೇಳಿದಾರೆ ಇಲ್ಲಿ? ಅವನು ಎಷ್ಟು ಟೈಮ್ದಲ್ಲಿ ಹಿಡಿತಾನಂತಂದು ಕೇಳಿಲ್ಲ, ಎಷ್ಟು ಟೈಮ್ದಲ್ಲಿ ಹಿಡಿತಾನಂತಂದು ಕೇಳಿಲ್ಲ. ಇಲ್ಲಿ ಏನ್ ಕೇಳಿದಾರಪ್ಪ ಅಂತಂದು ಹೇಳಿದ್ರೆ, ಈಗ ಪೊಲೀಸು ಓಡಾಕ್ ಹಿಡಿತಾನ, ಕಳ್ಳು ಓಡಾಕ್ ಹಿಡಿದಿರ್ತಾನ. ಸೊ ಒಂದ್ ಟೈಮಲ್ಲಿ ಹೋಗ್ಬಿಟ್ಟು ಪೊಲೀಸ್ ಕಳ್ಳನ ಹಿಡ್ಕೊಂತಾನ. ಸೊ ಆ ಟೈಮ್ ಒಳಗಡೆ ಇಲ್ಲಿ ಸಿಂಪಲ್ ಆಗಿ ನೋಡ್ರಿ, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ, ಒಂದ್ ನಿಮಿಷ. ಸೊ ಇಲ್ಲಿ ಪೊಲೀಸ್ ಅದಾನ. ಸೊ ಇಲ್ಲೇನಪ್ಪ ಅಂತಂದ ಹೇಳಿದ್ರೆ 100 ಮೀಟರ್ ದೂರದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಕಳ್ಳನನ್ನ ನೋಡ್ತಾನ. ಕಳ್ಳ ಓಡಕ್ ಸ್ಟಾರ್ಟ್ ಮಾಡ್ತಾನ ಯಾವ ಸ್ಪೀಡಲ್ಲಿ? 8 ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಸೊ ಅದಾದ ನಂತರ ಪೊಲೀಸ್ ಯಾವ್ದ್ರಲ್ಲಿ ಓಡ್ತಾನ? 10 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಓಡಕ್ ಸ್ಟಾರ್ಟ್ ಮಾಡ್ತಾನ. ಸೊ ಒಂದ್ ಸಮ್ ಡಿಸ್ಟೆನ್ಸ್ ಆದ ನಂತರ ಇವ್ರಿಬ್ರು ಓಡಕ್ ಸ್ಟಾರ್ಟ್ ಮಾಡಿರ್ತಾರ. ಸೊ ಕೆಲವು ಎಷ್ಟು ಟೈಮ್ ಅಂತ ಕಂಡಿಡ್ಕೊಬೇಕವಲ್ಲ. ಸೊ ಇವನು ಓಡಕ್ ಸ್ಟಾರ್ಟ್ ಮಾಡ್ತಾನ, ಆಮೇಲೆ ಇವನು ಓಡಕ್ ಸ್ಟಾರ್ಟ್ ಮಾಡ್ತಾನ. ಒಂದ್ ಪ್ಲೇಸ್ ಅಲ್ಲಿ ಏನಂತಂದ ಹೇಳಿದ್ರೆ ಪೊಲೀಸ್ ಇದ್ದಾವ ಏನಂತಂದ ಹೇಳಿದ್ರೆ ಕಳ್ಳನ ಹಿಡ್ಕೊಂಡ್ಬಿಡ್ತಾನ. ಅವಾಗ ಕಳ್ಳ ಇದ್ದಾವ ಸ್ವಲ್ಪ ಮುಂದೆ ಓಡಿ ಹೋಗಿರ್ತಾನಲ್ಲ, ಅವ್ನು ಎಷ್ಟು ದೂರ ಓಡಿ ಹೋಗಿರ್ತಾನ ಅನ್ನೋದನ್ನ ಇವಾಗ ನಾವೇನಂತಂದ ಹೇಳಿದ್ರೆ ಕಂಡುಹಿಡಬೇಕು. ಕಂಡುಹಿಡಿರಿ. ಸ್ಪೀಡ್ ಕಂಡುಹಿಡಿಬೇಕು. ಸೊ ಮೊದ್ಲೇನಂತಂದ ಹೇಳಿದ್ರೆ ಎಷ್ಟು ಟೈಮ್ದಲ್ಲಿ ಪೊಲೀಸ್ ಇದ್ದಾವ ಕಳ್ಳನ ಹಿಡಿತಾ ಅಂತ ನೋಡ್ರಿ, ಟೈಮ್ ಕಂಡು ಹಿಡ್ಕೊಳ್ರಿ. ಸೊ ಅದಾದ ನಂತರ ಕಳ್ಳ ಎಷ್ಟು ದೂರ ಓಡಿ ಹೋಗಿದಾನಂತಂದು ಕ್ವಶನ್ ಕೇಳಿದಾರ. ಏನ್ ಟೈಮ್ ಐತಲ್ಲ, ನೀವು ಕಂಡು ಹಿಡ್ಕೊಂಡಿರೋ ಟೈಮು ಪೊಲೀಸ್ ಹಿಡ್ಕೊಳ್ಳೋದು, ಆ ಪೊಲೀಸ್ ಹಿಡ್ಕೋ ಟೈಮ್ ಒಳಗಡೆ ಕಳ್ಳ ಎಷ್ಟು ಓಡಿ ಹೋಗಿದಾನಂತ ಕೇಳಿದಾರ. ಆ ಟೈಮ್ ತಗೊಳ್ರಿ, ಕಳ್ಳನ ಸ್ಪೀಡ್ ತಗೊಳ್ರಿ, ಡಿಸ್ಟೆನ್ಸ್ ಕಂಡುಹಿಡಿರಿ. ಕಳ್ಳ ಎಷ್ಟು ಓಡಿ ಹೋಗಿರೋ ಡಿಸ್ಟೆನ್ಸ್ ಗೊತ್ತಾಗತ್ತೆ. ನೋಡ್ರಿ ಕನ್ನಡದಾಗ ಐತ್ ನೋಡ್ರಿ. ವೆರಿ ಗುಡ್. ರಾಂಗ್. ಈಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ ಕ್ವಶನ್ ಏನಂತಂದು ಹೇಳಿ. ಸೊ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ, ನಿಮ್ಮ ಊರಾಗ ಪೊಲೀಸ್ ಇರ್ತಾನ, ಕಳ್ಳನು ಇರ್ತಾನ ಅಲ್ಲೇ 100 ಮೀಟರ್ ದೂರದಲ್ಲಿ.
ಸೊ ಅಲ್ಲಿ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ ಪೊಲೀಸನ್ನ ನೋಡಿದ ತಕ್ಷಣ ಕಳ್ಳ ಇದ್ದ ಓಡಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಪೊಲೀಸು ಓಡಿ ಹೋಗ್ತಾನೆ ಒಂದು ಸ್ಪೀಡಲ್ಲಿ. ಅವರಿಬ್ರು ಓಡ್ತಾನೆ ಇರ್ತಾರ. ಅವಾಗ ಪೊಲೀಸ್ ಅವ್ನು ಹಿಡ್ಕೊಂತಾನ. ಕೆಲವು ಸಮಯಗಳಾದ ನಂತರ ಆ ಸಮಯ ಕಂಡು ಹಿಡ್ಕೊಂತೀರಿ, ಟೈಮ್ ಕಂಡು ಹಿಡ್ಕೊಂತೀರಿ. ಸೊ ಆ ಟೈಮ್ ಒಳಗಡೆ ಕಳ್ಳ ಎಷ್ಟು ಓಡಿ ಹೋಗಿದಾನೆ ಅಂತ ನೋಡ್ಬೇಕಲ್ಲ. ಆ ಟೈಮ್ ಒಳಗಡೆ ಕಳ್ಳ ಎಷ್ಟು ದೂರ ಓಡಿ ಹೋಗಿದಾನೆ ಅಂತ ನೋಡ್ಕೋಬೇಕೀಗ. ಇದು ಫಸ್ಟ್ ಇದು ಇಷ್ಟು ಸ್ಪೀಡಲ್ಲಿ ಹೋಗ್ತಾರ. ನೆಕ್ಸ್ಟ್ ಇವನು ಓಡಕ್ ಸ್ಟಾರ್ಟ್ ಮಾಡಿದಾಗ ಎಲ್ಲಾಗತ್ತಪ್ಪ ಅಂತಂತ ಹೇಳಿದ್ರೆ ಕಳ್ಳ ಇಲ್ಲಿಗೆ ಹೋಗಿರ್ತಾನ, ಪೊಲೀಸ್ ಇಲ್ಲಿಗೆ ಹೋಗಿ ಬಂದಿರ್ತಾನ. ಇಲ್ಲೇನಪ್ಪಾ ಅಂತಂತ ಹೇಳಿದ್ರೆ ಪೊಲೀಸು ಇವನು ಹಿಡ್ಕೊಂಡ್ಬಿಡ್ತಾನೆ ಇಬ್ರು. ಬಟ್ ಆದ್ರೆ ಈ ಡಿಸ್ಟೆನ್ಸ್ ಕಂಡು ಹಿಡ್ಕೋಬೇಕು ನಾವು ಇವಾಗ. ಸೊ ಎಷ್ಟು ಟೈಮಲ್ಲಿ ಏನಾಗಿರುತ್ತೆ ನೋಡ್ಕೊಂಡು ಅದನ್ನ ಕಂಡು ಹಿಡ್ಕೊಳ್ರಿ. ಸಿಂಪಲ್ ಆಯ್ತಾ, ಭಾಳ ಏನಿಲ್ಲ. ನಿಮಗೆ ಇದು ಮಾಡಕ್ ಬರ್ತಿಲ್ಲ ಅಷ್ಟೇ. ಇಲ್ಲಿ ನೋಡ್ರಿ, ನಾವು ಫಸ್ಟ್ಗೆ ಏನಂತಂದು ಹೇಳಿದ್ರೆ ಸೇಮ್ ಸ್ಟೆಪ್ಸ್ಗಳು, ಬೇರೆ ಸ್ಟೆಪ್ಸ್ಗಳು ಏನೂ ಇಲ್ಲ. ಇಲ್ಲಿ ಏನಂತಂದು ಹೇಳಿದ್ರೆ ಸ್ಪೀಡ್ ಕೊಟ್ಟಿದ್ದಾನ, ಡಿಸ್ಟೆನ್ಸ್ ಕೊಟ್ಟಿದ್ದಾನ. ನಾವೇನು ಕಂಡಿಡಬೇಕು? ಪೊಲೀಸ್ ಇದ್ದಾವ ಕಳ್ಳನ ಎಷ್ಟು ಟೈಮ್ದಲ್ಲಿ ಹಿಡಿತಾ ಅಂತಂದು ಕಂಡಿಡಬೇಕು. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತಂದು ಆಗುತ್ತೆ. ಡಿಸ್ಟೆನ್ಸ್ ಕೊಟ್ಟಿದ್ದಾನ, ಸ್ಪೀಡ್ ಕೊಟ್ಟಿಲ್ಲ. ಸ್ಪೀಡ್ ಏನಾಗತ್ತ? 10 - 8 ಆಗತ್ತ. 2 km/h ಆಗತ್ತ. ಓಕೆ, ಡನ್. ಸೊ ಡಿಸ್ಟೆನ್ಸ್ ಎಷ್ಟೈತಿ ಇಲ್ಲಿ? 100 ಅಂತಂದೈತೆ. ಸೊ ಅದಾದ ನಂತರ ಸ್ಪೀಡ್ ಎಷ್ಟು? 2 × 5/18 ಆಗತ್ತ. ಯಾಕಂದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕಂಡಿಡಬೇಕು. ಸೊ 2 × 2 = 9 × 18, 5 × 5 = 20, 100 ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 180 ಸೆಕೆಂಡ್. 180 ಸೆಕೆಂಡಲ್ಲಿ ಪೊಲೀಸ್ ಇದ್ದ ಕಳ್ಳನನ್ನ ಹಿಡ್ಕೊಂತಾನ. ಓಕೆ, ಕ್ಲಿಯರ್. ಆ 180 ಸೆಕೆಂಡ್ ಒಳಗಡೆ ಅವ್ನು ಹಿಡಿತಾನಲ್ಲ ಕಳ್ಳನನ್ನ ಪೊಲೀಸ್ ಹಿಡಿತಾನಲ್ಲ, ಆ 180 ಸೆಕೆಂಡ್ ಒಳಗಡೆ ಕಳ್ಳ ಎಷ್ಟು ದೂರ ಓಡೋಗಿರ್ತಾನ? ನೀವು ಕಳ್ಳ ಪೊಲೀಸ್ ಆಡುವಾಗ ಕಳ್ಳ ಇದ್ದ ಓಡಿ ಹೋಗಿಬಿಟ್ಟಿರ್ತಾನ ನೋಡ್ರಿ, ಅವ ಎಷ್ಟು ದೂರ ಓಡಿಗಿರ್ತ ಅಂತ ಕಂಡಿಡ್ಬೇಕು. ಅದನ್ನ ಕಂಡಿಡ್ಬೇಕಂದ್ರೆ ಏನು? ಸೊ ಡಿಸ್ಟೆನ್ಸ್ = ಏನಾಗತ್ತ? ಸ್ಪೀಡ್ = ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಅಂದ್ರೆ ಡಿಸ್ಟೆನ್ಸ್ ಅಂದ್ರೆ ಸ್ಪೀಡ್ × 2, ಸ್ಪೀಡ್ × t ಅಂತಂದು ಹೇಳ್ತೀವಿ. ನಮ್ಗೆ ಆಲ್ರೆಡಿ ಟಿ ಗೊತ್ತಾಗೈತೆ, 180 ಸೆಕೆಂಡ್. 180 ಸೆಕೆಂಡ್ ಒಳಗಡೆ ಅವ್ನು ಪೊಲೀಸ್ ಕೈಯ ಸಿಕ್ಕೋಕತ್ತಾನ. ಅವ್ನು ಓಡೋದು ಎಷ್ಟು ನಿಮಿಷ? 180 ಸೆಕೆಂಡ್ ಒಳಗಡೆನೆ ಓಡ್ಬೇಕು. ಟೈಮ್ ಸಿಕ್ತು. ಸ್ಪೀಡ್ ಇಲ್ಲಿ ಯಾರ್ದು ಯೂಸ್ ಮಾಡ್ಬೇಕು ನಾವು? ಕಳ್ಳ ಓಡಿ ಹೋಗಿರೋದು ಕೇಳಿದಾನ, ಕಳ್ಳನ ಸ್ಪೀಡ್ ಯೂಸ್ ಮಾಡಬೇಕು. 8 km/h ಯೂಸ್ ಮಾಡ್ಕೋಬೇಕು. ಹಾಕ್ರಿ ನೋಡೋಣ ಇದ್ರೊಳಗೆ ಫಾರ್ಮುಲಾ ಒಳಗಡೆ. 8 × ನನಗಿದು ಕಿಲೋಮೀಟರಲ್ಲಿ ಬೇಡ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬೇಕು. ಅಂದ್ರೆ 5/18. ಸೊ ಇಂಟು ಟೈಮ್ ಎಷ್ಟೈತಿ? 180 ಸೆಕೆಂಡ್ ಐತೆ. ಸೆಕೆಂಡಲ್ಲಿ ಐತೆ. ಓಕೆ, ಏನು ಮಾಡೋಂಗಿಲ್ಲ. ಸೊ 18 × 10 ಸೊ ಇಲ್ಲಿ ಸ್ಪೀಡ್ ಎಷ್ಟಾಗತ್ತೆ ನೋಡ್ರಿ? 8 × 5 = 40, 40 × 10 ಏನಂತಂದು ಹೇಳಿದ್ರೆ 400 ಮೀಟ್ರು. ಅಂದ್ರೆ ಪೊಲೀಸ್ ಕಳ್ಳಿದ್ದಾವೇನಂತಂದು ಹೇಳಿದ್ರೆ 400 ಮೀಟರ್ ಹೋದ ನಂತರ ಪೊಲೀಸ್ ಅವನನ್ನ ಹಿಡಿತಾ ಅಂತಂದ ಹೇಳಿ. ಆನ್ಸರ್ ಎಷ್ಟು ಬಂತು? 400 ಮೀಟರ್ ಅಂತಂದು ಬಂತು. ಸೊ ಇದೆಲ್ರಿಗೂ ಕ್ಲಿಯರಾ? ಎರಡು ಸ್ಟೆಪ್. ಫಸ್ಟ್ ಸ್ಟೆಪ್ ಅಲ್ಲಿ ಯಾವಾಗ್ಲೂ ಟೈಮ್ ಕಂಡುಕೊಬೇಕು. ಸೆಕೆಂಡ್ ಸ್ಟೆಪ್ ಅಲ್ಲಿ ಪೊಲೀಸ್ ಓಡಿ ಹೋಗಿದ್ ಕೇಳಿದ ಅಂತಂದ ಹೇಳಿದ್ರೆ ಪೊಲೀಸನ್ ಸ್ಪೀಡ್ ಹಾಕೋಬೇಕು. ಕಳ್ಳ ಅಂತಂದ ಹೇಳಿದ್ರೆ ಕಳ್ಳನ್ ಸ್ಪೀಡ್ ಹಾಕೊಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದನ್ನ ಟ್ರೈ ಮಾಡ್ರಿ ಬಿಡ್ಸಾಕ. ಇದನ್ನಾದ್ರೂ ಬಿಡಿಸ್ರು. ಕಳ್ಳ ಇದ್ದಾವೇನ್ ಮಾಡ್ತಾನ ಅಂತಂದ ಹೇಳಿದ್ರೆ 150 ಮೀಟರ್ ದೂರದಲ್ಲಿ ಪೊಲೀಸ್ನ ನೋಡ್ತಾನ. ಅವಾಗ ಕಳ್ಳ ಓಡಾಕ್ ಸ್ಟಾರ್ಟ್ ಮಾಡ್ತಾನ. ಸೊ ಅದಾದ ನಂತರ ಪೊಲೀಸ್ ಕೂಡ ಓಡಾಕ್ ಸ್ಟಾರ್ಟ್ ಮಾಡ್ತಾರ. ಕಳ್ಳ ಮತ್ತು ಪೊಲೀಸರು ಓಡೋ ಸ್ಪೀಡ್ಗಳು ಎಷ್ಟಿದಾವ ಅಂತಂದ ಹೇಳಿದ್ರೆ ಕಳ್ಳಂದು 11, ಪೊಲೀಸಿಂದ ಎಷ್ಟಪ್ಪ ಅಂತಂದ ಹೇಳಿದ್ರೆ 12. 6 ನಿಮಿಷ ಅವರು ಓಡಾಕ್ ಸ್ಟಾರ್ಟ್ ಆದ ನಂತರ ಅವ್ರು ಎಷ್ಟು ದೂರ ಹೋಗಿದಾರೆ ಅಂತ ಕಂಡುಕೊಬೇಕು. 6 ನಿಮಿಷ ಆದ ನಂತರ. ಸೊ 6 ನಿಮಿಷಗಳ ನಂತರ ಅವರಿಬ್ರು ನಡುವಿನ ಡಿಸ್ಟೆನ್ಸ್ ಎಷ್ಟೈತಿ? ಕಳ್ಳ ಮತ್ತು ಪೊಲೀಸ್ ನಡುವೆ. ಸೊ ಫಸ್ಟ್ ಏನ್ ಮಾಡ್ರಿ ಅಂತಂದು ಹೇಳಿದ್ರೆ ನಾನು ಹೇಳ್ದಂಗೆ ಮಾಡ್ಕೊಂತ ಹೋಗ್ರಿ. ಅಷ್ಟ. ಸೊ ಇಲ್ಲೇನಪ್ಪ ಅಂತಂದ ಹೇಳಿದ್ರೆ ಪೊಲೀಸ್ ಇದಾನ. ಇದನ್ನ ಡಯಾಗ್ರಾಮ್ ಹಾಕೊಂಡ್ರ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ 150 ಮೀಟರ್ ದೂರದಲ್ಲಿ ಒಬ್ಬ ಕಳ್ಳ ಇದ್ದಾನ. ಸೊ ಇಬ್ರು ಓಡಾಕ್ ಸ್ಟಾರ್ಟ್ ಮಾಡ್ತಾರ. ಕಳ್ಳ ಎಷ್ಟು ಸ್ಪೀಡಲ್ಲಿ? 11 km/h ಅಲ್ಲಿ, ಪೊಲೀಸು 12 km/h ಅಲ್ಲಿ.
ಸೊ ಇವರು ಓಡಿದ ನಂತರ, ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಸಿಂಪಲ್ ಅರ್ಥ ಮಾಡ್ಕೊಳ್ರಿ. ಸೊ ಇಲ್ಲಿ ಅವರು ಓಡಾಕ್ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಓಡಿದ ನಂತರ ಕೆಲವು ಡಿಸ್ಟೆನ್ಸ್ ಆದ ನಂತರ, ಕೆಲವು ಸಮಯಗಳಾದ ನಂತರ, ಕೆಲವು ಟೈಮ್ ಆದ ನಂತರ ಅಥವಾ ಕೆಲವು ಡಿಸ್ಟೆನ್ಸ್ ಆದ ನಂತರ ಯಾವ್ದಾದ್ರು ಅರ್ಥ ತಗೊಳ್ರಿ. ಸೊ ಇಲ್ಲಿ ಟೈಮ್ ಕೊಟ್ಟಿದ್ದಾನ, ಅಂದ್ರೆ ಕೆಲವು ಟೈಮ್ ಆದ ನಂತರ ಏನಂತಂದ ಹೇಳಿದ್ರೆ ಕಳ್ಳ ಇದ್ದವ ಪೊಲೀಸ್ನನ್ನ, ಅಂದ್ರೆ ಪೊಲೀಸ್ ಇದ್ದವ ಕಳ್ಳನನ್ನ ಹಿಡಿತಾನ. ಪೊಲೀಸ್ ಇದ್ದ ಏನಂತಂದ ಹೇಳಿದ್ರೆ ಕಳ್ಳನನ್ನ ಹಿಡಿತಾನ. ಆ ಟೋಟಲ್ ಟೈಮ್ ಕಂಡು ಹಿಡ್ಕೊಡ್ರಿ ಮೊದಲು, ಅದು ಎಷ್ಟು ನಿಮಿಷ ಬರುತ್ತೆ ನೋಡ್ರಿ. ಬಟ್ ಅದ್ರ ಇಲ್ಲಿ ನಮ್ಗೆ ಏನ್ ಕೇಳಿದಾರ, ಸೊ ಟೋಟಲ್ ಮಿನಿಟ್ಸ್ ಬೇರೆ ಬರುತ್ತ, ಬಟ್ ಅದ್ರ 6 ನಿಮಿಷದ ಒಳಗಡೆ, 6 ನಿಮಿಷದ ಒಳಗಡೆ, ಸೊ 6 ನಿಮಿಷದ ಒಳಗಡೆ ಇವರಿಬ್ರು ಓಡಾಕ್ ಸ್ಟಾರ್ಟ್ ಮಾಡಿ 6 ನಿಮಿಷದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಅವ್ರು ಎಷ್ಟು ಡಿಸ್ಟೆನ್ಸ್ ಹೋಗಿದಾರ, ಅದಾದ ನಂತರ ಕಳ್ಳ ಮತ್ತು ಪೊಲೀಸ್ ನಡುವಿನ ಡಿಸ್ಟೆನ್ಸ್ ಎಷ್ಟೈತಿ ಅಂತ ಕ್ವಶನ್ ಕೇಳಿದಾರೆ ಅಷ್ಟೇ. ಮೊದಲು ಟೋಟಲ್ ಡಿಸ್ಟೆನ್ಸ್ ತಗೊಳ್ರಿ, ಅದು ಟೋಟಲ್ ಟೈಮ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ರಿ. ಆ ಟೈಮಲ್ಲಿ ಅವ್ರು ಎಷ್ಟಪ್ಪ ಅಂತಂದು ಹೇಳಿದ್ರೆ ಫುಲ್ ಡಿಸ್ಟೆನ್ಸ್ ಎಲ್ಲ ಕವರ್ ಮಾಡಿದ್ರೆ 150 ಮೀಟರ್ ಕವರ್ ಮಾಡಿಕೊಂಡು 150 ಮೀಟರ್ ಕವರ್ ಮಾಡಿಕೊಂಡು ಆ ಟೈಮಲ್ಲಿ ಹೋದ್ರೆ ಇನ್ನು 6 ನಿಮಿಷದಲ್ಲಿ ಎಷ್ಟು ಓಡಿ ಹೋಗ್ಬೋದು ಅಂತ ಕ್ವಶನ್ ಕೇಳಿದಾರೆ. ಸೊ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈಸಿ ಆಗಿಬಿಡುತ್ತೆ. ಎಸ್ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದು ಹೇಳಿದ್ರೆ ಫಸ್ಟ್ಗೆ ಏನು ಮಾಡ್ತೀನಿ ಅಂತಂದು ಹೇಳಿದ್ರೆ ಎಷ್ಟು ಟೈಮ್ ಒಳಗಡೆ, ಎಷ್ಟು ಟೈಮಲ್ಲಿ ಪೊಲೀಸ್ ಇದ್ದವ ಕಳ್ಳನನ್ನ ಕ್ಯಾಚ್ ಮಾಡ್ತಾನ ಅಂತಂದು ಕಂಡುಹಿಡಿತೀನಿ. ಸೊ ಅದನ್ನ ಕಂಡುಹಿಡಿಯೋಕೆ ಫಾರ್ಮುಲಾ ಏನಪ್ಪ ಅಂತಂದು ಹೇಳಿದ್ರೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಐತೆ. ಬಟ್ ಅದ್ರ ನಾವು ಟೈಮ್ ಕಂಡುಹಿಡಬೇಕು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತಂದು ಹೇಳ್ತೀವಿ. ಸೊ ನಮಗಿಲ್ಲೇನಂತಂದು ಹೇಳಿದ್ರೆ ಆಲ್ರೆಡಿ ಡಿಸ್ಟೆನ್ಸ್ ಐತೆ 150 ಮೀಟ್ರು, ಸ್ಪೀಡ್ ಅಂತಂದು ಐತೆ, ಸ್ಪೀಡ್ ಎಷ್ಟಾಗತ್ತೆ 1 ಕಿಲೋಮೀಟರ್ ಪರ್ ಅವರ್ ಆಗತ್ತೆ. ಸೊ 12 - 11 ಮೀಟರ್ ಅಂತಂದು ಹೇಳಿದ್ರೆ 1 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಸೊ ಇನ್ನು ನಾವೇನು ಮಾಡ್ಬೇಕಂತಪ್ಪ ಅಂತಂದು ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು. ಟೈಮ್ ಈಕ್ವಲ್ ಟು ಏನು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟೈತಿ 150. ಅದಾದ ನಂತರ 1 ಇಂಟು ನನಗೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬೇಕು, 5/18 ಏನು ಮಾಡ್ತೀನಿ ಅಂತಂದು ಹೇಳಿದ್ರೆ ಇಂಟು ಮಾಡ್ತೀನಿ. ಸೊ ಇಲ್ಲೇನು 5 ಒಂದ್ಲೆ 5 ಮೂರ್ಲೆ 15 ಅಂದ್ರೆ 5 30. ಸೊ ಇಲ್ಲಿ ಎಷ್ಟಾಗತ್ತೆ ನೋಡ್ರಿ, 18 0 0 18 3 54. ಸೊ 540 ಸೆಕೆಂಡ್. ಸೊ ಟೋಟಲ್ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ 540 ಸೆಕೆಂಡ್ ಆಗುತ್ತೆ. ಸೊ ಬಟ್ ಅದ್ರ ನಮ್ಗೆ ಏನು ಮಾಡ್ರಿ ಅಂತಂದು ಹೇಳಿದ್ರೆ ಇಲ್ಲಿ 6 ಮಿನಿಟ್ಸ್ ಒಳಗಡೆ ಕೇಳಿದಾನಲ್ಲ, 6 ಮಿನಿಟ್ಸ್ ಅಲ್ಲಿ ಅವ್ರು ಎಷ್ಟು ದೂರ ಇದ್ದಾರೆ ಅಂತಂದು ಹೇಳಿ. ಸೊ ನಾವು ಇದನ್ನ ಏನು ಮಾಡೋಣ ಅಂತಂದು ಹೇಳಿದ್ರೆ ಮಿನಿಟಲ್ಲಿ ಕವರ್ ಮಾಡೋಣ. ಮಿನಿಟಲ್ಲಿ ಮಾಡ್ಬೇಕಂತಂದು ಹೇಳಿದ್ರೆ ಏನು ಮಾಡಬೇಕು, ಡಿವೈಡೆಡ್ ಬೈ 60 ಮಾಡಬೇಕು. ಸೊ 6 9 54 ಆಗುತ್ತೆ. ಈ 0 ಹೋಗಿ 6 9 54 ಆಗುತ್ತೆ, 0 ಆಗುತ್ತೆ. ಅಂದ್ರೆ 9 ಮಿನಿಟ್ಸ್ ಅಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಪೊಲೀಸ್ ಇದ್ದವ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, ಪೊಲೀಸ್ ಇದ್ದವ ಏನಪ್ಪಾ ಅಂತಂದು ಹೇಳಿದ್ರೆ 150 ಮೀಟರ್ ಏನೈತಲ್ಲ, ಸೊ 9 ಮಿನಿಟಲ್ಲಿ ಕವರ್ ಮಾಡ್ಕೊಂಡ್ಬಿಟ್ಟು ಕಳ್ಳನನ್ನ ಹಿಡ್ಕೊಂತಾನ. ಬಟ್ ಆದ್ರೆ ಇಲ್ಲಿ ಏನು ಕೊಟ್ಟಿದಾರ, 6 ಮಿನಿಟ್ಸ್ ಆದ ನಂತರ ಇನ್ನು 6 ಮಿನಿಟ್ಸ್ ಆದ ತಕ್ಷಣ ಅವ್ನು ಹಿಡ್ದಿರಂಗಿಲ್ಲ, ಇನ್ನು 9 ಮಿನಿಟ್ಸ್ ಹೋಗಿ ಹಿಡಿತಾನ ಕಳ್ಳನನ್ನ. ಆ 6 ಮಿನಿಟ್ಸ್ ಅಲ್ಲಿ ಅವ್ರಿಬ್ರು ನಡುವೆ, 6 ಮಿನಿಟ್ಸ್ ಅಲ್ಲಿ ಇನ್ನೂ ಓಡ್ತಿರ್ತಾರ, ಅವ್ರಿಬ್ರು ನಡುವೆ ಎಷ್ಟು ಡಿಸ್ಟೆನ್ಸ್ ಐತಿ ಅಂತ ಕ್ವಶನ್ ಕೇಳಿದಾರೆ. ಸಿಂಪಲ್, ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ 9 ನಿಮಿಷದಲ್ಲಿ 150 ಮೀಟರ್ ಓಡಿ ಹೋದ್ರ, ಸೊ 6 ನಿಮಿಷದಲ್ಲಿ ಎಷ್ಟಾಗತ್ತ, 6 ನಿಮಿಷದಲ್ಲಿ ನಾವು ಕಂಡು ಹಿಡ್ಕೋಬೇಕಾಗಿರೋದು ಎಕ್ಸ್ ಮೀಟರ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ, ನಾವು ಎಕ್ಸ್ ಕಂಡು ಹಿಡ್ಕೋಬೇಕು. ಸೊ ಎಕ್ಸ್ ಇಂಟು 9, ಇದನ್ನ ಕ್ರಾಸ್ ಎಕ್ಸ್ ಇಂಟು 9, ಸೊ 150 ಇಂಟು 6 ಅಂತಂದು ಹೇಳಿ. ಸೊ ಇಲ್ಲೇನು ಎಕ್ಸ್ ಕಂಡು ಹಿಡ್ಕೊಬೇಕು. ಸೊ 150 ಇಂಟು 6 ಡಿವೈಡೆಡ್ ಬೈ 9. ಸೊ 3 2 6, 3 3 3 1 ಸೊ 3 5 15, ಆಮೇಲೆ 50 ಆಗುತ್ತೆ. ಸೊ ಟೋಟಲ್ ಹೇಗಪ್ಪ ಅಂತಂದು ಹೇಳಿದ್ರೆ 100 ಮೀಟರ್. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ 6 ನಿಮಿಷ ಆದ ನಂತರ, 6 ಮಿನಿಟ್ಸ್ ಆದ ನಂತರ 100 ಮೀಟರ್ ಓಡೋದ್ರ. ಇಲ್ಲಿ ನೋಡ್ರಿ, 6 ಮಿನಿಟ್ಸ್ ಆದ ನಂತರ ಇವ್ರು ಏನಂತಂದ ಹೇಳಿದ್ರೆ 100 ಮೀಟರ್ ಓಡಿ ಹೋಗಿದಾರ. 6 ಮಿನಿಟ್ಸ್ ಆದ ನಂತರ 100 ಮಿನಿಟ್ ಓಡಿ ಹೋಗಿದಾರ. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ, 150 ಐತಿ. ಹಂಗಾದ್ರೆ ಇವ್ರ ಇಬ್ರು ನಡುವೆ ಡಿಸ್ಟೆನ್ಸ್ ಎಷ್ಟು ಉಳಿತು ಇನ್ನು? ಸೊ 150 - 100 ಅಂತಪ್ಪ ಅಂತಂದು ಹೇಳಿದ್ರೆ 50 ಮೀಟರ್ ಉಳಿತು. ಸೊ ಎಷ್ಟು ಉಳಿಯುತ್ತೆ, 50 ಮೀಟರ್ ಏನಂತಂದು ಹೇಳಿದ್ರೆ ಇನ್ನೂ ಅವ್ರ ನಡುವೆ ಉಳಿಯುತ್ತ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ
ಕಳ್ಳ ಯಾವಾಗ ಹಿಡಿತಾ ಅಂತಂದೇಳಿ ಟೈಮಿಂಗ್. ಸೇಮ್ ಅದೇ ಥರ ನೋಡ್ರಿ ಇನ್ನೊಂದು ಕ್ವಶನ್ ಆಯ್ತಾ, ಇದನ್ನು ಟ್ರೈ ಮಾಡ್ರಿ. ಸೊ ಇಲ್ಲೂ ಕೂಡ ಸೇಮ್ ಐತೆ. ಸೊ 500 ಮೀಟರ್ ದೂರದಲ್ಲಿ ಒಬ್ಬ ಪೊಲೀಸ್ ಕಳ್ಳನನ್ನು ನೋಡ್ತಾನ, ಕಳ್ಳ ಓಡಾಕ್ ಸ್ಟಾರ್ಟ್ ಮಾಡ್ತಾನ, ಆಮೇಲೆ ಪೊಲೀಸ್ ಓಡಾಕ್ ಸ್ಟಾರ್ಟ್ ಮಾಡ್ತಾನ. ಕಳ್ಳ ಯಾವ ಸ್ಪೀಡಲ್ಲಿ 8 ಕಿಲೋಮೀಟರ್ ಪರ್ ಅವರ್ ಅಲ್ಲಿ, ಪೊಲೀಸ್ ಯಾವಾಗ 11 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಓಡಾಕ್ ಸ್ಟಾರ್ಟ್ ಮಾಡ್ತಾರ. ಸೊ ಅವ್ನು ಹಿಡಿಯೋಕ್ಕಿಂತ ಮುಂಚೆ, ಪೊಲೀಸ್ ಇದ್ದವ ಕಳ್ಳನನ್ನ ಹಿಡಿಯೋಕ್ಕಿಂತ ಮುಂಚೆ ಕಳ್ಳ ಎಷ್ಟು ದೂರ ಓಡಿ ಹೋಗ್ತಾನ ಅಂತ ಕ್ವಶನ್ ಕೇಳಿದಾರೆ. ನಾವು ಆಲ್ರೆಡಿ ಇದನ್ನ ಬಿಡಿಸಿದೀನಿ, ನೀವು ಸಾಲ್ವ್ ಮಾಡ್ರಿ. ಮೊದಲೇನು ಕಂಡುಹಿಡಬೇಕು, ಪೊಲೀಸು ಎಷ್ಟು ನಿಮಿಷದಲ್ಲಿ, ಅಥವಾ ಇಲ್ಲೇನು ಕೊಟ್ಟಿದ್ದಾನೆ, ಸೊ ಕಂಡುಹಿಡ್ಕೊಳ್ರಿ. ನಾರ್ಮಲ್ ಆಗಿ ಸೆಕೆಂಡಲ್ಲೇ ಕಂಡುಹಿಡ್ಕೊಳ್ರಿ. ಎಷ್ಟು ಸೆಕೆಂಡಲ್ಲಿ ಪೊಲೀಸ್ ಇದ್ದಾವ ಕಳ್ಳನನ್ನು ಹಿಡಿತಾ ಅಂತ ನೋಡ್ಕೊಳ್ರಿ. ಅವಾಗ ನಮಗೆ ಟೈಮ್ ಸಿಕ್ತು. ಆ ಟೈಮ್ ಒಳಗಡೆ ಏನು ಹಿಡಿತಾನಲ್ಲ ಅಷ್ಟು ಟೈಮ್ ಒಳಗಡೆ ಕಳ್ಳ ಎಷ್ಟು ದೂರ ಓಡಿ ಹೋಗಿರ್ತಾನಂತ ಕಂಡುಹಿಡಬೇಕು. ನಮ್ಗೆ ಟೋಟಲ್ ಟೈಮ್ ಸಿಕ್ಕಿರುತ್ತೆ, ಕಳ್ಳನ ಸ್ಪೀಡ್ ಗೊತ್ತೈತೆ, ಡಿಸ್ಟೆನ್ಸ್ ಕಂಡುಹಿಡಿರಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. ನೀವ ಪೊಲೀಸ್ ಅನ್ಕೊಡ್ರಿ, ಕಳ್ಳನನ್ನ ನೋಡಿರ್ತೀರಿ, ಕಳ್ಳ ಒಂದ್ ಸ್ಪೀಡಲ್ಲಿ ಓಡ್ತಾನ, ಅದಾದ ನಂತರ ನೀವು ಒಂದ್ ಸ್ಪೀಡಲ್ಲಿ ಓಡ್ತೀರಾ. ನೀವು ಟೈಮ್ ಕಂಡು ಹಿಡ್ಕೊಳ್ರಿ, ಅಷ್ಟು ಟೈಮ್ ಒಳಗಡೆ ನೀವು ಕಳ್ಳನನ್ನ ಹಿಡ್ಕೊಂಡಿರಿ ಅಂತಂದು ಹೇಳಿ. ಬಟ್ ಅದ್ರ ಅಷ್ಟು ಓಡಿ ಹೋಗಿರ್ತೀರಲ್ಲ, ಆ ಟೈಮ್ ಒಳಗಡೆ ಕಳ್ಳ ಎಷ್ಟು ಓಡಿ ಹೋಗಿದಾನ ಅಂತ ಕಂಡು ಹಿಡಿಬೇಕಂತಂದು ಹೇಳಿದಾರ. ಕಳ್ಳನ ಸ್ಪೀಡ್ ತಗೊಳ್ರಿ, ನೀವು ಎಷ್ಟು ಟೈಮ್ ಒಳಗಡೆ ಅವ್ನು ಹಿಡ್ದಿರಿ ಅಂತ ನೋಡ್ರಿ, ಇಂಟು ಮಾಡ್ರಿ, ಆ ಡಿಸ್ಟೆನ್ಸ್ ಬಂದ್ಬಿಡುತ್ತ. ಪೊಲೀಸ್ ಎಷ್ಟು ಸ್ಪೀಡ್, ಎಷ್ಟು ದೂರ ಓಡಿ ಹೋಗಿದಾನ ಅಂತಂದು ಅದನ್ನು ಕಂಡು ಹಿಡಿರ್ಬೇಕಂದ್ರೆ ಪೊಲೀಸ್ ಸ್ಪೀಡ್ ಐತೆ, ಟೋಟಲ್ ಟೈಮ್ ಐತೆ, ಪೊಲೀಸ್ ಎಷ್ಟು ದೂರ ಹೋಗಿದಾನ ನೋಡ್ರಿ. ಸೊ ಆನ್ಸರ್ಸ್ಗಳು ಬರ್ತಿಲ್ಲ. ನಿಮ್ಗೆ ಮಾಡಕ್ಕೆ ಇಂಟ್ರೆಸ್ಟ್ ಐತೋ ಇಲ್ಲೋ ಗೊತ್ತಿಲ್ಲ. ಈ ಥರ ಮಾಡಿದ್ರೆ ನನಗಂತೂ ಇಂಟ್ರೆಸ್ಟ್ ಹೋಗಿಬಿಡುತ್ತೆ ಕ್ಲಾಸ್ ಹೇಳಕ್ಕೆ. 5ನೇ ಪ್ರಾಬ್ಲಮ್ ಹೇಳಕತ್ತೀನಿ, ಯಾರು ಒಬ್ರು ಟ್ರೈ ಮಾಡತ್ತಿಲ್ಲ. ಏನು ಕಂಡು ಹಿಡಿದ್ರೆ ಅದನ್ನು ಹೇಳಕತ್ತಿಲ್ಲ. ದೊಡ್ಡವರು ಒಂದು ಗಾದೆ ಮಾತು ಹೇಳ್ತಾರೆ, ಏನಪ್ಪಾ ಅಂತಂದು ಹೇಳಿದ್ರೆ, ಅತಿ ಅಮೃತ ಕೊಟ್ರು ಕೂಡ ವಿಷ ಆಗತ್ತಂತ. ಅತಿಯಾಗಿ ಏನು ಕೊಡಕ್ ಹೋಗ್ಬಾರ್ದು. ನೋಡ್ರಿ, ಊಟ ಸ್ವಲ್ಪ ಮಾಡ್ರಿ, ಹೊಟ್ಟೆ ಹಸ್ದಾಗ ಮಸ್ತ್ ರುಚಿ ಹತ್ತತ್ತೆ. ಬಟ್ ಅದೇನಂತಂದು ಹೇಳಿದ್ರೆ, ಹೊಟ್ಟೆ ತುಂಬಿದಾಗ ಊಟ ಮಾಡಕ್ ಹೋದ್ರಿ ಅಂತಂದು ಹೇಳಿದ್ರೆ ಬ್ಯಾಡ್ ಅನ್ಸುತ್ತೆ, ಟೇಸ್ಟ್ ಹತ್ತಂಗಿಲ್ಲ. ಸೇಮ್ ಹಂಗ ಇವಾಗೂ ಕೂಡ ಎಲ್ಲಾನು ನಿಮ್ಗೆ ಏನಂತಂದು ಹೇಳಿದ್ರೆ ಸಲೀಸಾಗಿ ಎಲ್ಲಾನು ಮಾಡಿಕೊಡ್ಬಾರ್ದು. ಕಷ್ಟಪಡ್ಬೇಕು, ನಿಮ್ಗೆ ಅವಾಗ ಗೊತ್ತಾಗತ್ತೆ. ಎರಡೇ 2 ಸ್ಟೆಪ್ ಇದಾವ. ಒಂದು ಫಸ್ಟ್ಗೆ ಟೈಮ್ ಕಂಡು ಹಿಡ್ಕೋಬೇಕು, ಆಮೇಲೆ ಡಿಸ್ಟೆನ್ಸ್ ಕಂಡು ಹಿಡ್ಕೊಬೇಕು. ಮೊದಲು ಪೊಲೀಸು ಕಳ್ಳನನ್ನ ಎಷ್ಟು ಟೈಮಲ್ಲಿ ಹಿಡಿತಾನಂತಂದು ಕಂಡು ಹಿಡ್ಕೊಳ್ರಿ. ಆ ಟೈಮ್ ಒಳಗಡೆ ಕಳ್ಳ ಎಷ್ಟು ದೂರ ಓಡಿ ಹೋಗಿದಾನಂತಂದು ಕಂಡು ಹಿಡಿಬೇಕು. ಇನ್ನೂ ಯಾರಿಗೂ ಬಂದಿಲ್ಲ?
ಅಲ್ಲ, ನೀವು ಇಷ್ಟೊಂದು ಸೀರಿಯಸ್ ಆಗಿ ಕೇಳ್ತಾ ಇದ್ದೀರಾ ಅಂತ ಅನ್ಕೊಂಡ್ರೆ ಇದು ರೆಕಾರ್ಡ್ ಮಾಡಿರೋ ವಿಡಿಯೋ ನಾನು ಅಪ್ಲೋಡ್ ಮಾಡಲ್ಲ. ಮಾಡಿ ಮಾಡಿ. ಭಾಳ ಚಂದ ಕೇಳಕತ್ತೀರಿ ನೀವು, ಕಾನ್ಸಂಟ್ರೇಟ್ ಕೊಟ್ಬಿಟ್ಟು. ಆನ್ಸರ್ಸ್ಗಳು ಬರಾಕತ್ತಿಲ್ಲ. ಹಂಗನ್ನೋದಲ್ಲಪ್ಪ, ಮೊದಲು ಆನ್ಸರ್ ಮಾಡಾಕ್ರಿ, ಆಮೇಲೆ ನನಗೆ ಹೇಳಕ್ರೆ. ಗೊತ್ತಾಗ್ತಿಲ್ಲ ಅನ್ನೋದಕ್ಕೆ ಏನು ಕನ್ಫ್ಯೂಸ್ ಆಗ್ತಿದೆ ನಿಮ್ಗೆ? ಆಲ್ರೆಡಿ ಹೇಳ್ಕೊಡ್ತಿದ್ದೀನಲ್ಲ, ಕರೆಕ್ಟಾಗಿ ಕೇಳಿಸ್ಕೊಬೇಕು. ಅಲ್ಲಿ ಏನು ಕೊಟ್ಟಿದ್ದಾನ? ಒಂದು ಡೈಗ್ರಾಮ್ ಹಾಕೊಂಡಿದ್ದೀರಾ ಕರೆಕ್ಟಾಗಿ? ನಿಮ್ಗೆ ಡೈಗ್ರಾಮ್ ಹಾಕೊಳ್ಳೋದೆಲ್ಲ ಬೇಡ, ಯಾಕಂತಂದ್ರೆ ನಿಮ್ಗೆ ಜಾಸ್ತಿ ಸೊಕ್ಕ ಜಾಸ್ತಿ, ಹೇಳಿದ ಯಾರು ಮಾಡಂಗಿಲ್ಲ. ಹಾ, ನಿಮ್ಗೆ ಏನು ಪಾಯಿಂಟಲ್ಲಿ ಬರುತ್ತೋ ಅದೇ ಆನ್ಸರ್ ಹೇಳ್ರಿ. ನಿಮ್ಗೆ ಒಂದು ಆನ್ಸರ್ ಬಂದಿದೆ ಅಂತಂದ ಹೇಳಿದ್ರೆ ಪಾಯಿಂಟಲ್ಲೇ ಬಂತು ಅಂತಂದ ಹೇಳಿದ್ರೆ ಪಾಯಿಂಟಲ್ಲೇ ಹೇಳಬೇಕು. ಅದ್ರ ಪಾಯಿಂಟಲ್ಲೇ ಆನ್ಸರ್ ಇರುತ್ತೆ. ನಾನು ಇಲ್ಲಿವರೆಗೂ 5 ಕ್ವಶನ್ ಮಾಡಿದ್ದೀನಪ್ಪ, ಒಂದೆರಡಲ್ಲ 5 ಕ್ವಶನ್ ಮಾಡೀನಿ. ನಿಮ್ಗೆ ಯಾರಿಗೂ ಸೀರಿಯಸ್ನೆಸ್ ಇಲ್ಲ, ಜಾಬ್ ಆಗ್ಬೇಕನ್ನೋದಿಲ್ಲ. ಇವಾಗ ಯಾರ್ಯಾರು ಏನೇನು ಮಾಡಿದಿರಿ ನೋಡ್ರಿ ಇವಾಗ. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಕ್ವಶನ್ ಏನೈತಿ, ಡೈಗ್ರಾಮ್ ಏನು ಹಾಕೊಂಡಿರಿ ನೋಡ್ರಿ. ಒಬ್ಬ ತೀಪ ಅಂದ್ರೆ ಕಳ್ಳ ಏನು ಮಾಡ್ತಾ ಅಂತಂದು ಹೇಳಿದ್ರೆ ಪೊಲೀಸ್ ಇಲ್ಲಿದಾನ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದು ಹೇಳಿದ್ರೆ 500 ಮೀಟ್ರಲ್ಲಿ 500 ಮೀಟ್ರಲ್ಲಿ ಏನು ಮಾಡ್ತಪ್ಪ ಅಂತಂದು ಹೇಳಿದ್ರೆ ಕಳ್ಳನನ್ನ ನೋಡ್ತಾನ. ಕೆಲವೊಂದು ಜನ ಜಾಯಿನ್ ಆಗೋದು ಎಂಡ್ ಆಗೋದು ಮಾಡ್ತಿದ್ದೀರಾ. ಬೆಟರ್ ಜಾಯಿನ್ ಆಗೋಕೆ ಹೋಗ್ಬೇಡಿ ಆ ಥರ ಮಾಡಿದ್ರೆ. ಇಲ್ಲಿ ನೋಡ್ರಿ 500 ಮೀಟರ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಕಳ್ಳನನ್ನ ನೋಡ್ತಾನೆ. ಇವಾಗ ನಾವು ಏನು ಕಂಡುಹಿಡಿಬೇಕು? ಸೊ ಕಳ್ಳ ಏನು ಮಾಡ್ತಾನೆ ಅಂತಂದು ಹೇಳಿದ್ರೆ ನೋಡಿದ ತಕ್ಷಣ ಒಂದು ಸ್ಪೀಡಲ್ಲಿ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವ ಸ್ಪೀಡಲ್ಲಿ? 8 km/h. ಪೊಲೀಸ್ ಕೂಡ ಅವನು ಹಿಡಿಯಾಕ 11 km/h ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಈಗ ನಿಮ್ಮ ಊರಾಗ ಏನಂತಂದು ಹೇಳಿದ್ರೆ ಇಬ್ರು ಕಳ್ಳ ಪೊಲೀಸ್ ಇದ್ದಾರ, 500 ಮೀಟರ್ ದೂರದಲ್ಲಿದ್ದಾರ, ಒಬ್ರನ್ನೊಬ್ರು ನೋಡ್ತಾನೆ, ಓಡಕ್ಕೆ ಸ್ಟಾರ್ಟ್ ಮಾಡ್ತಾರ. ಅವಾಗ ಡಿಸ್ಟೆನ್ಸ್ ಕವರ್ ಹಾಕೋತ ಹೋಗ್ತಿಲ್ಲ, ಇಬ್ರು ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಇವನು ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಈ ರೀತಿಯಾಗಿ. ಸೊ ಇಲ್ಲೇನೈತಿ? ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಎಷ್ಟು ಟೈಮ್ ಆದ ನಂತರ ಪೊಲೀಸ್ದವ್ ಕಳ್ಳನನ್ನ ಹಿಡ್ಕೋತಾ ಅಂತಂದು ಕಂಡಿಡಕ್ಕೆ ಏನು? ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತಂದಾಗತ್ತೆ. ನಮ್ಗೆ ಡಿಸ್ಟೆನ್ಸ್ ಗೊತ್ತೈತಿ, 500 ಮೀಟರ್ ಅಷ್ಟೇ ಡಿಫ್ರೆನ್ಸ್ ಐತಿ ಇಬ್ರಿಗೂ. ಏನೈತಿ? 500 ಮೀಟರ್ ಡಿಸ್ಟೆನ್ಸ್ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾನೆ, ಕಂಡುಹಿಡಿಯೋದು ನೀರಿಲ್ಲ. ಸ್ಪೀಡ್ ಗೊತ್ತೈತಿ, ಸ್ಪೀಡ್ ಎಷ್ಟಾಗತ್ತ? 3 km/h ಆಗತ್ತೆ. ಒಂದೇ ಸ್ಪೀಡಲ್ಲಿ ಹೋಗೋದ್ರಿಂದ ರಿಲೇಟಿವ್ ಸ್ಪೀಡು. ಸೊ ಟೋಟಲ್ ಟೈಮ್ ಎಷ್ಟು ತಗೊಂತಾನ ಪೊಲೀಸ್ ಕಳ್ಳನನ್ನ ಹಿಡಿಯಾಕ? ಪೊಲೀಸ್ ಇದ್ದವ ಕಳ್ಳನನ್ನ ಹಿಡಿಯಾಕ ಎಷ್ಟು ಟೈಮ್ ತಗೊಂತಾನ? ಕಂಡುಹಿಡಿದಿರಿ ಅದನ್ನ? ಡಿಸ್ಟೆನ್ಸ್ ಎಷ್ಟಾಗತ್ತ? 500 ಆಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಡಿವೈಡೆಡ್ ಬೈ 3 × ಮೀಟರ್/ಸೆಕೆಂಡ್ ಬೇಕು, 5 × 18 ಅಂತಂದಾಗತ್ತ. ಸೊ 3 ಒಂದ್ಲೆ 3 6ಲೆ, ಸೊ 5 ಒಂದ್ಲೆ 5 100ಲೆ. ಸೊ 100 × 6 ಅಂತಂದು ಹೇಳಿದ್ರೆ 600 ಸೆಕೆಂಡ್ ಆಯ್ತಿದು, ನಿಮಿಷ ಅಲ್ಲ. ಯಾಕಂದ್ರೆ ಡಿಸ್ಟೆನ್ಸ್ ಕೂಡ ಮೀಟ್ರಲ್ಲಿ ಐತೆ, ಅದಾದ ನಂತರ ಸ್ಪೀಡ್ ಕೂಡ ಏನಂತಂದು ಹೇಳಿದ್ರೆ ಮೀಟರ್/ಸೆಕೆಂಡ್ ಅಲ್ಲಿ ತಗೊಂಡಿವಿ. ಕಂಡು ಹಿಡ್ದಿರೋ ಟೈಮ್ ಏನಪ್ಪಾ ಅಂತಂದು ಹೇಳಿದ್ರೆ ಸೆಕೆಂಡಲ್ಲಿ ಬರುತ್ತೆ, 600 ಸೆಕೆಂಡ್ ಆಯ್ತು. ಸೊ ಈ 600 ಸೆಕೆಂಡ್ ಇಲ್ಲೇನಪ್ಪಾ ಅಂತಂದು ಹೇಳಿದ್ರೆ 600 ಸೆಕೆಂಡುಗಳ ಕಾಲ ಪೊಲೀಸು ಮತ್ತು ಕಳ್ಳ ಇಬ್ರು ಓಡಿ ಹೋಗ್ತಾರ. ಈಗ ನಮಗೇನು ಕ್ವಶನ್ ಕೇಳಿದಾರ ಅಂತಂದು ಹೇಳಿದ್ರೆ 600 ಸೆಕೆಂಡ್ ಆದ ನಂತರ ಇಲ್ಲಿ ಪೊಲೀಸ್ ಕಳ್ಳನ ಹಿಡಿತಾ ಅಂತಂದು ಹೇಳಿದ್ರೆ ಈಗ ಕಳ್ಳ ಎಷ್ಟು ದೂರ ಓಡಿ ಹೋಗಿದಾನ 600 ಸೆಕೆಂಡಲ್ಲಿ ಅಂತ ಕ್ವಶನ್ ಕೇಳಿದಾರ. ಸೊ ನಮ್ಗೇನೈತಿ? ಟೈಮ್ ಆಲ್ರೆಡಿ ಸಿಕ್ಕೈತಿ 600 ಸೆಕೆಂಡ್. ಕಳ್ಳನ ಸ್ಪೀಡ್ ಎಷ್ಟೈತಿ? ಕಳ್ಳನ ಬಗ್ಗೆ ಕೇಳಿರೋದ್ರಿಂದ 8 km/h ಐತಿ. ಸೊ ಅದಾದ ನಂತರ ಡಿಸ್ಟೆನ್ಸ್ ಕಂಡಿಡೀರಿ,
ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಇದೇನಪ್ಪ ಅಂತಂದು ಹೇಳಿದ್ರೆ 8 ಐತಿ, ಇದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮಾಡಿದ್ರೆ 5 ಇಂಟು 18, ಟೈಮ್ ಎಷ್ಟು 600. ಸೊ 3 6 18, 3 200. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 2 3 6, 2 4 8. ಸೊ ಟೋಟಲ್ ಎಷ್ಟಾಗತ್ತೆ ನೋಡ್ರಿ, 5 2 10 1000 ಆಗತ್ತೆ ಇಂಟು 4000. 4000 ಡಿವೈಡೆಡ್ ಬೈ 3 ಆಗತ್ತೆ. ಕ್ಯಾಲ್ಕುಲೇಷನ್ ಆಗಿ ಮಾಡಿದ್ರೆ ಎಷ್ಟಾಗತ್ತೆ ನೋಡ್ರಿ, ಡಿವೈಡೆಡ್ ಬೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದು ಹೇಳಿದ್ರೆ 133.33 ಮೀಟರ್ ಅಂತಂದು ಬರುತ್ತೆ. ಸೊ ಎಲ್ರಿಗೂ ಆನ್ಸರ್ ಬಂದೈತೆ ಇದು. ಏನ್ ಪ್ರಾಬ್ಲಮ್ ಏನಾಗೈತೆ ನಿಮ್ಗೆ, ಎಲ್ಲಿ ಅರ್ಥ ಆಗ್ತಿಲ್ಲ, ಅರ್ಥ ಇಲ್ಲ ಆಗ್ತಿಲ್ಲ. ಸಿಂಪಲ್, ಲಾಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಿದೀವಿ ಅಂತಂದ ಹೇಳಿದ್ರೆ ಕಳ್ಳನ್ ಸ್ಪೀಡ್, ಕಳ್ಳ ಎಷ್ಟು ಓಡೋಗಿದ ಅಂತಂದ ಹೇಳಿದ್ರೆ ಕಳ್ಳನ್ ಸ್ಪೀಡ್ ತಗೋಬೇಕು, ಇಲ್ಲ ಪೊಲೀಸನ್ ಕೇಳಿದಾರ ಅಂತಂದ ಹೇಳಿದ್ರೆ ಪೊಲೀಸನ್ ಸ್ಪೀಡ್ ತಗೋಬೇಕು. ಇವಾಗ ಇಷ್ಟು ದೂರ ಓಡಿ ಹೋಗ್ಬಿಟ್ಟು ಏನಂತಂದ ಹೇಳಿದ್ರೆ 600 ಸೆಕೆಂಡ್ ಆದ ನಂತರ ಸಿಕ್ಕಾಕೊಂಡಿದಾನ. ಅಂದ್ರೆ ಕಳ್ಳ ಎಷ್ಟು ದೂರ ಓಡಿ ಹೋಗಿದಾನ ಅಂತ ಕಂಡು ಹಿಡಿಬೇಕಂತಂದ ಹೇಳಿದ್ರೆ ಈ ಡಿಸ್ಟೆನ್ಸ್ ಕಂಡು ಹಿಡಿಬೇಕಲ್ಲ ನಾವು. ಫಾರ್ಮುಲಾದಲ್ಲಿ ಅರ್ಥ ಆಗ್ತಿಲ್ಲ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ನಮಗೆ ಡಿಸ್ಟೆನ್ಸ್ ಕಂಡು ಹಿಡಿದಾರೆ ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಇಲ್ಲಿ ನೋಡ್ರಪ್ಪ, ಸೆಕೆಂಡ್ ಸ್ಟೆಪ್ ಅರ್ಥ ಆಗ್ತಿಲ್ಲ ಅಂತಂದು ಹೇಳಿದವ್ರಿಗೆ ನಮ್ಗೆ ಕಳ್ಳ ಎಷ್ಟು ದೂರ ಓಡಿ ಹೋಗಿದಾನ ಅಂತಂದು ಹೇಳಿದ್ರೆ ನಾವು ಇಲ್ಲಿ ಏನ್ ಕಂಡು ಹಿಡಿಬೇಕು ಸರ್, ಡಿಸ್ಟೆನ್ಸ್ ಡಿ ಕಂಡು ಹಿಡಿಬೇಕು. ಈ ಡಿ ಕಂಡು ಹಿಡಿಯಾಕ ಅವ್ನು ಎಷ್ಟು ಟೈಮ್ ತಗೊಂಡಿದಾನ ಓಡಿ ಹೋಗಾಕ, 600 ಸೆಕೆಂಡ್ ಟೈಮ್ ತಗೊಂಡಿದಾನ. 600 ಸೆಕೆಂಡ್ ಇಲ್ಲಿ ಬಂದೈತಿ, ಕರೆಕ್ಟಾ? ಅದಾದ ನಂತರ ಈಗ ನಾವು ಡಿಸ್ಟೆನ್ಸ್ ಕಂಡು ಹಿಡಿಬೇಕಂತಂತ ಹೇಳಿದ್ರೆ ಫಾರ್ಮುಲಾ ಏನೈತಿ, ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಇಂಟು ಟೈಮ್. ಟೈಮ್ ಆಲ್ರೆಡಿ ಇದು ಸಿಕ್ಕೈತಿ. ಇಲ್ಲಿ ಸ್ಪೀಡ್ ಯಾರು ತಗೊಳ್ಬೇಕು, ಕಳ್ಳನ್ ತಗೋಬೇಕು. ಯಾಕಂತಂದ ಹೇಳಿದ್ರೆ ಕಳ್ಳ ಎಷ್ಟು ಓಡಿ ಹೋಗಿದಾನ ಅಂತಂದು ಕೇಳಿದಾರ, ಕಳ್ಳನ್ ಟೈಮ್ ತಗೊಂಡ್ರಿ. ಇದೇನಪ್ಪ ಅಂತಂದ ಹೇಳಿದ್ರೆ ಕಳ್ಳನ್ ಸ್ಪೀಡ್ ಇದು. ಅದಾದ ನಂತರ ಇದು ಟೋಟಲ್ ಟೈಮ್, ಎಷ್ಟು ಟೈಮಲ್ಲಿ ಸಿಕ್ಕಾಕೊಂಡಿದ್ದಾನ ಅವನು, ಸಿಕ್ಕಾಕೊಳ್ಳೋಕ್ಕಿಂತ ಮುಂಚೆ ಎಷ್ಟು ದೂರ ಓಡಿ ಹೋಗಿದಾನ ಅಂತ ಕೇಳಿದಾರ. ಈ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತಂದು ಹೇಳಿದ್ರೆ ಮೀಟರ್ ಅಲ್ಲಿ ಆನ್ಸರ್ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಬಹಳ ಈಸಿ ಐತೆ. ನೀವು ಮೊದಲು ಡೈಗ್ರಾಮ್ ಹಾಕೊಂಡು ಏನ್ ಕಂಡಿಡಿ ಅಂತ ಕೇಳಿದಾನ ಅಂತಂದು ಅರ್ಥ ಮಾಡ್ಕೊಡ್ರಿ. ಇಲ್ಲೇನಪ್ಪ ಅಂತಂದ ಹೇಳಿದ್ರೆ, ಸೊ ಇಲ್ಲೇನ ಒಬ್ಬ ಕಳ್ಳ ಏನಂತಂದ ಹೇಳಿದ್ರೆ 40 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಓಡಿ ಹೊಂಟಿದಾನ. ಸೊ ಅವನು ಓಡಿ ಹೋಗುವಾಗ ಎಷ್ಟು ಟೈಮ್ ತಗೊಂಡಿದಾನ ಅಂತಂದ ಹೇಳಿದ್ರೆ 5 ಅವರ್ 15 ನಿಮಿಷ ಟೈಮ್ ತಗೊಂಡಿದ್ದಾನ. ಎಷ್ಟು ಟೈಮ್ ತಗೊಂಡಿದ್ದಾನ, 5 ಅವರ್ 15 ನಿಮಿಷ ಟೈಮ್ ತಗೊಂಡಿದ್ದಾನ. ಇಫ್ ದ ಪೊಲೀಸ್ ಆ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಬೇಕಂತಂದ ಹೇಳಿದ್ರೆ 50 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಓಡಾಕ್ ಸ್ಟಾರ್ಟ್ ಮಾಡ್ತಾನ. ಹಂಗಾದ್ರೆ ಸೊ ಪೊಲೀಸು ಎಷ್ಟು ಡಿಸ್ಟೆನ್ಸ್ ನ ಓಡಿ ಹೋಗ್ತಾನ ಅಂತ ಕ್ವಶನ್ ಕೇಳಿದಾರೆ. ಕಂಡಿಡಿರಿ, ಅರ್ಥ ಮಾಡ್ಕೊಡ್ರಿ. ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಬಂದ್ಬಿಡುತ್ತೆ. ಏನ್ ಕಂಡಿಡಿ ಅಂತಂದು ಹೇಳಿದಾನ, ಏನಿಲ್ಲ. ಮೊದಲು ಡಯಾಗ್ರಾಮ್ ಹಾಕೊಡ್ರಿ. ಡಯಾಗ್ರಾಮ್ ಅಲ್ಲಿ ಏನ್ ಕೊಟ್ಟಿದೆ ನೋಡ್ರಿ. ನಿಮ್ಗೆ 2 ಮಾರ್ಕ್ಸ್ ಹೋಗುತ್ತೆ ನಿಮ್ಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದು ಹೇಳಿದ್ರೆ. ಇಲ್ಲೇನಪ್ಪ ಅಂತಂದ ಹೇಳಿದ್ರೆ ಒಂದು ಡಿಸ್ಟೆನ್ಸ್ ಅಲ್ಲಿ ಇಷ್ಟು ಹಾಕೊಂಡ್ರಿ ಡಯಾಗ್ರಾಮ, ಇಷ್ಟು ಹಾಕೊಡ್ರಿ. ಇವನು ಪೊಲೀಸು. ಸೊ ಅದಾದ ನಂತರ ಇವನೇನಪ್ಪ ಅಂತಂದ ಹೇಳಿದ್ರೆ ಕಳ್ಳ. ಕಳ್ಳ ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದಾನ, 40 ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಸೊ ಅದಾದ ನಂತರ ಪೊಲೀಸಿಂದ ಎಷ್ಟು ಕೊಟ್ಟಿದ್ದಾರೆ ಅಂತಂದ ಹೇಳಿದ್ರೆ 50 ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಕಳ್ಳ 40 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಎಷ್ಟು ಅವರ್ ಓಡಿ ಹೋಗ್ತಾನೆ ಅಂತಂದ ಹೇಳಿದ್ರೆ 5 ಅವರ್ 15 ನಿಮಿಷ ಓಡಿ ಹೋಗ್ತಾನೆ. ಎಷ್ಟು ಓಡಿ ಹೋಗ್ತಾನ, ಅವ್ನು ಈ ಪ್ಲೇಸ್ ಇಂದ ಓಡುವಾಗ ಸ್ಟಾರ್ಟ್ ಮಾಡಿಬಿಡ್ತಾನ. 5 ಅವರ್ 15 ನಿಮಿಷ ಹಂಗೆ ಓಡಕ್ ಸ್ಟಾರ್ಟ್ ಮಾಡ್ತಾನ. ಅಂದ್ರೆ ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾನ, ಟೈಮ್ ಕೊಟ್ಟಿದ್ದಾನ. ನಮ್ಗೆ ಇಲ್ಲಿ ಏನ್ ಕಂಡುಹಿಡಬೇಕು, ಡಿಸ್ಟೆನ್ಸ್ ಕಂಡುಹಿಡಬೇಕು. ಈ ಡಿಸ್ಟೆನ್ಸ್ ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದ ಅಂತಂದ ಹೇಳಿದ್ರೆ ಪೊಲೀಸ್ ಇಷ್ಟು ಕಿಲೋಮೀಟರ್ ಪರ್ ಅವರ್ ಓಡಕ್ ಸ್ಟಾರ್ಟ್ ಮಾಡ್ದ ಅಂತಂದ ಹೇಳಿದ್ರೆ ಅವ್ನು ಹಿಡಿಯೋದ್ರೊಳಗಡೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಕೊಂಡಿರ್ತಾನ ಅಂತಂದೇಳಿ ಕಂಡುಹಿಡಿರಿ ನೋಡೋಣ. ಈಗ ನೋಡಿ ಕೊಟ್ಟಂತದ್ದೇನು 5 ಅವರ್ 15 ಮಿನಿಟ್ಸ್ ಐತಿ. ಇದನ್ನ ಏನ್ ಮಾಡ್ರಿ ಅಂತಂದ ಹೇಳಿದ್ರ
ಅವರಲ್ಲಿ ಅಥವಾ ಯಾವ್ದಾದ್ರು ಒಂದ್ರಲ್ಲಿ ಕನ್ವರ್ಟ್ ಮಾಡ್ಕೊಡ್ರಿ. ಅವರಲ್ಲೇ ಕನ್ವರ್ಟ್ ಮಾಡ್ಕೊಡ್ರಿ ಬೆಟ್ರು. ಸೊ ಇದು 15 ಮಿನಿಟ್ ಐತಲ್ಲ, ಇದನ್ನ ಮಿನಿಟ್ ಅನ್ನ ಏನಂತಂದು ಹೇಳಿದ್ರೆ ಗಂಟೆಯಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, 15/60 ಮಾಡ್ಕೋಬೇಕು. ಸೊ 15 ಒಂದ್ಲೆ 15 ನಾಲ್ಕಲೆ, ಸೊ 4 5 20, 21/4 ಆಗತ್ತೆ. 21/4 ಅವರ್ ಆಗತ್ತೆ. ಇದು ಆಲ್ರೆಡಿ ಅವರ್ ಅಲ್ಲಿ ಐತೆ, ಇದು 15 ಮಿನಿಟ್ಸ್ ಅನ್ನ ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಕೊಬೇಕಂದ್ರೆ /60 ಮಾಡ್ತೀವಿ. ಸೊ ಇದೆರಡು ಡಿವೈಡ್ ಆಗತ್ತಲ್ಲ, 15 ಒಂದ್ಲೆ 15 ನಾಲ್ಕಲೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 4 5 20 ಇಂಟು ಮಾಡಿದ್ವಿ, ಪ್ಲಸ್ 1 21/4 ಅವರ್ ಆಗತ್ತ. ಈಗ ನಾವು ಡಿಸ್ಟೆನ್ಸ್ ಕಂಡುಹಿಡಿಯಕ್ಕೆ ಹೋಗ್ಬೇಕು. ಕಳ್ಳನ್ ಸ್ಪೀಡ್ ಎಷ್ಟೈತಿ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ನಮ್ಗೆ ಇವಾಗ ಡಿಸ್ಟೆನ್ಸ್ ಕಂಡುಹಿಡಿಬೇಕಂದ್ರೆ ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟೈತಿ ಕಳ್ಳಂದು 40. ಇಲ್ಲಿ ನೋಡ್ರಿ ನಾವು ಟೈಮ್ ಅನ್ನ ಅವರ್ ಅಲ್ಲಿ ತಗೊಂಡಿದೀವಿ. ಸೊ ಇದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡೋದು ಬೇಡ. ಸೊ 21/4. ಸೊ 4 ಒಂದ್ಲೆ 4 ಹತ್ಲೆ. ಸೊ ಇಲ್ಲಿ ಎಷ್ಟಾಗತ್ತೆ ಅಂತಂದ್ರೆ 210 ಕಿಲೋಮೀಟರ್ ಆಗತ್ತೆ. ಸೊ ಡಿಸ್ಟೆನ್ಸ್ ಎಷ್ಟು ಬಂತು, 210 ಕಿಲೋಮೀಟರ್ ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲೇನಪ್ಪ ಅಂತಂದ್ರೆ 210 ಕಿಲೋಮೀಟರ್ ಆಲ್ರೆಡಿ ಓಡ್ ಹೋಗಿದಾನ. ಕಳ್ಳ ಆಯ್ತಾವೆ ಅಂತಂದ್ರೆ 210 ಕಿಲೋಮೀಟರ್ ಆಲ್ರೆಡಿ ಓಡ್ ಹೋಗಿದಾನ. ಸೊ ಇವಾಗ 210 ಕಿಲೋಮೀಟರ್ ಆಲ್ರೆಡಿ ಓಡ್ ಹೋಗಿದಾನ. ಸೊ ಇವಾಗ ನಾವೇನು ಕಂಡಿಡಬೇಕು, ಟೈಮ್ ಕಂಡಿಡಬೇಕು. ಟೈಮ್ ಕಂಡಿಡಿರಿ, ಎಷ್ಟು ಟೈಮಲ್ಲಿ ಪೊಲೀಸ್ದವ್ ಕಳ್ಳನನ್ನ ಹಿಡಿತಾ ಅಂತಂದೇಳಿ. ಸೊ ಟೈಮ್ ಈಕ್ವಲ್ ಟು ಏನು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟೈತಿ 210. ಸೊ ಅದಾದ ನಂತರ ನೆಕ್ಸ್ಟ್ ಡಿವೈಡೆಡ್ ಬೈ, ಸೊ ಇಲ್ಲಿ ನಮಗೆ ಸ್ಪೀಡ್ ಎಷ್ಟು ಬರುತ್ತೆ, ರಿಲೇಟಿವ್ ಸ್ಪೀಡ್ 50 - 40 ಅಂತಂದ್ರೆ 10 ಆಗತ್ತ. ಸೊ ನಾವು ಯಾವುದನ್ನು ಕನ್ವರ್ಟ್ ಮಾಡ್ಕೊಂತಿಲ್ಲ, ಅದಕ್ಕೆ ಈ ತರ ಬರ್ಕೊಂತಿದೀವಿ. ಸೊ ಇದು ಹೋಯ್ತು. ಇಲ್ಲೇನಪ್ಪಾ ಅಂತಂದ್ರೆ 21 ಅವರ್ಸ್ ಆಯ್ತು, ಗಂಟೆಗಳಲ್ಲಿ ಬಂತು. ಟೈಮ್ ಏನಪ್ಪಾ ಅಂತಂದ ಹೇಳಿದ್ರೆ ಟೈಮ್ 21 ಗಂಟೆ ಆದ ನಂತರ ಏನಂತಂದ ಹೇಳಿದ್ರೆ ಕಳ್ಳನನ್ನ ಹಿಡಿತಾನ. ಸೊ ಈ 21 ಗಂಟೆಗಳ ಒಳಗಡೆ ಪೊಲೀಸ್ ಎಷ್ಟು ಓಡಿ ಹೋಗಿದಾನ ಅಂತ ಕ್ವಶನ್ ಕೇಳಿದಾರೆ. ಇಲ್ಲಿ ನಮಗೆ ಡಿಸ್ಟೆನ್ಸ್ ಇರ್ಲಿಲ್ಲ, ಡಿಸ್ಟೆನ್ಸ್ ಕಂಡು ಹಿಡ್ಕೊಂಡ್ವಿ, ಈ ಡಿಸ್ಟೆನ್ಸ್ ಅನ್ನ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನ, ಡೈರೆಕ್ಟ್ ಆಗಿ ಡಿಸ್ಟೆನ್ಸ್ ಕೊಟ್ಟಿದ್ದ ಅಂದ್ರೆ ಇದನ್ನ ಕಂಡು ಹಿಡ್ಕೊಂಡಿದ್ವಿ. ಥರ್ಡ್ ಸ್ಟೆಪ್ ಅಲ್ಲಿ ಏನು, ಸೇಮ್ ಅದೇ, ನಾವೇನಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಕಂಡು ಹಿಡಿಬೇಕಲ್ಲ, ಪೊಲೀಸ್ ಎಷ್ಟು ಓಡಿ ಹೋಗಿದ ಅಂತ ಕೇಳಿದಾರೆ. ಸೊ ಪೊಲೀಸಿನ ಸ್ಪೀಡು, ಅದಾದ ನಂತರ ಟೈಮು. ಪೊಲೀಸಿನ ಸ್ಪೀಡ್ ಎಷ್ಟೈತಿ 50 ಅಂತಂದಿ. ಸೊ ಅದಾದ ನಂತರ ನೆಕ್ಸ್ಟ್ ಟೈಮ್ ಎಷ್ಟೈತಿ 21 ಅಂತ ತಗೊಂಡಿದ್ದಾನೆ. ಎಷ್ಟಾಗತ್ತೆ ನೋಡ್ರಿ ಟೋಟಲ್ ಆಗಿ, 5 ಒಂದ್ಲೆ 5 2ಲೆ. ಸೊ ಇಷ್ಟು ಕಿಲೋಮೀಟರ್ ಏನಂತಂದ ಹೇಳಿದ್ರೆ ಚಲಿಸ್ತಾರ. ಇದೇನಪ್ಪಾ ಅಂತಂದ ಹೇಳಿದ್ರೆ ಪೊಲೀಸ್ ಓಡೋಗಿರೋ ಡಿಸ್ಟೆನ್ಸ್ ಇದು.
ಟುಡೇ ಎಕ್ಸಾಮ್ ಅಪ್ಲೋಡ್ ಮಾಡ್ತೀನಪ್ಪ. ಸೊ ಇದನ್ನೇನಂತಂದು ಹೇಳಿದ್ರೆ ಕರೆಕ್ಟಾಗಿ ಏನು ಬೇಕು ಅಂತಂದು ಹೇಳಿ ಕಂಡುಹಿಡೀರಿ ಇದನ್ನು. ಸೊ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ, ಇಲ್ಲಿ ಏನು ಕಂಡುಹಿಡಿ ಅಂತಂದು ಹೇಳಿದನ ಕಂಡುಹಿಡೀರಿ. ಸೊ ಎಲ್ಲಾನು ಏನಂತಂದು ಹೇಳಿದ್ರೆ ಒಂದೇನಪ್ಪ ಅಂತಂದು ಹೇಳಿದ್ರೆ ರೂಲ್ಸು ನಾವು ಯಾವಾಗಲೂ ಸ್ಪೀಡ್ ಡಿಸ್ಟೆನ್ಸ್ ಟೈಮ್ ಕಂಡುಹಿಡಿಯುವಾಗ ನೆನ್ಪು ಮಾಡ್ಕೊಳ್ರಿ. ಇವಾಗ ನಾನು ಮಾಡಿರೋದು ರಾಂಗ್ ಐತೆ ಇದು. ಸೊ ನಾನು ಕ್ಯಾಲ್ಕುಲೇಷನ್ ಮಾಡುವಾಗ ರಾಂಗ್ ಆಗೈತೆ, ಕರೆಕ್ಟ್ ಆನ್ಸರ್ ಕಂಡುಹಿಡ್ಕೊಳ್ರಿ. ಸ್ಪೀಡ್ ಯಾವಾಗಲೂ ಸೆಕೆಂಡಲ್ಲಿ ನೋಡ್ರಿ, ಸ್ಪೀಡ್ ಯಾವಾಗಲೂ ಮೀಟರ್ ಪರ್ ಸೆಕೆಂಡಲ್ಲಿ ಇತ್ತು ಅಂತಂದು ಹೇಳಿದ್ರೆ ಡಿಸ್ಟೆನ್ಸ್ ಮೀಟ್ರಲ್ಲಿ ಇರಬೇಕು, ಟೈಮ್ ಸೆಕೆಂಡಲ್ಲಿ ಇರ್ತದೆ. ಸೊ ಇದು ಒಂದು ರೂಲು. ಅದಾದ ನಂತರ ಇಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಡಿಸ್ಟೆನ್ಸ್ನ ಕಿಲೋಮೀಟ್ರಲ್ಲಿ ತೊಗೊಂಡ್ವಿ ಸರ್, ಟೈಮ್ನ ಅವರಲ್ಲಿ ತಗೋಬೇಕು, ಅದಾದ ನಂತರ ಸ್ಪೀಡನ್ನು ಕಿಲೋಮೀಟರ್ ಪರ್ ಅವರಲ್ಲಿ ತಗೋಬೇಕು. ಏನಾದರೂ ಸ್ವಲ್ಪ ಚೇಂಜಸ್ ಆಯಿತು ಅಂತಂದು ಹೇಳಿದ್ರೆ ರಾಂಗ್ ಆಗುತ್ತೆ. ಸೊ ಇದು ಎರಡು ರೂಲ್ಸ್ನ ನೆನ್ಪಿಟ್ಕೋಬೇಕು ಸ್ಪೀಡ್ ಕಂಡುಹಿಡಿಯುವಾಗ. ಸ್ಪೀಡ್ ಮೀಟರ್ ಪರ್ ಸೆಕೆಂಡು, ಡಿಸ್ಟೆನ್ಸ್ ಮೀಟ್ರಲ್ಲಿ, ಟಿ ಸೆಕೆಂಡಲ್ಲಿ. ಸೊ ಇಲ್ಲಿ ನಮ್ಗೆ ಏನು ಕಂಡಿಡಿ ಅಂತಂದು ಹೇಳಿದಾರೆ ನೋಡ್ರಿ. ಸೊ ದೆನ್ ಹೌ ಲಾಂಗ್ ವಿಲ್ ಪೊಲೀಸ್ ಟೇಕ್ ಕವರ್ ದ ಸೇಮ್ ಡಿಸ್ಟೆನ್ಸ್ ಅಂತಂದು ಹೇಳಿ, ಆ ಡಿಸ್ಟೆನ್ಸ್ ಅನ್ನ ಕವರ್ ಮಾಡೋಕೆ ಪೊಲೀಸ್ ಎಷ್ಟು ಟೈಮ್ ತಗೊಂತ ಅಂತ ಕ್ವಶನ್ ಕೇಳಿದಾರ. ನಮ್ಗೆ ಆನ್ಸರ್ ಇಷ್ಟು ಬರಬೇಕು, 4 hours 12 minutes ಅಲ್ಲಿ ಏನಂತಂದು ಹೇಳಿದ್ರೆ ಡಿಸ್ಟೆನ್ಸ್ ನ ಕವರ್ ಮಾಡಿದ ಅಂತಂದು ಹೇಳಿ. ನಮಗೆ ಪ್ರಾಪರ್ ಆಗಿ ಟೈಮಿಂಗ್ ನ ಕಂಡುಹಿಡ್ಕೋಬೇಕು. ಇಲ್ಲಿ ನಾವು ಕಂಡುಹಿಡ್ಕೊಂಡಿದ್ದು ಎಷ್ಟೈತೆ ಅಂತಂದು ಹೇಳಿದ್ರೆ 21 hours ಅಂತಂದು ಬಂದೈತೆ. ಬಟ್ ಆದ್ರೆ ಅಲ್ಲಿ ಏನು ಕೊಟ್ಟಿದೆ ಅಂತಂದು ಹೇಳಿದ್ರೆ 4 hours 12 minutes. ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ರಾಂಗ್ ಮಾಡ್ಕೊಂಡೇವಿ. ನೀವು ಮಾಡ್ತೀರಾ ಅಥವಾ ನಾನೇ ಮಾಡ್ಬೇಕಾ ಇದನ್ನ? ಒಬ್ಬ ಕಳ್ಳ 40 ಕಿಲೋಮೀಟರ್ ಓಡೋಗ್ತಾನೆ, 5 hours 15 minutes ಟೈಮ್ ತಗೊಂಡು ಓಡೋಗ್ತಾನೆ ಅಂದ್ರೆ ಡಿಸ್ಟೆನ್ಸ್ ಕಂಡುಹಿಡ್ತೀರಿ. ಡಿಸ್ಟೆನ್ಸ್ ಕಂಡುಹಿಡಿದೇನಪ್ಪ ಅಂತಂದು ಹೇಳಿದ್ರೆ ಕರೆಕ್ಟ್ ಆಗೈತೆ. ಇಲ್ಲೇನು ಡಿಸ್ಟೆನ್ಸ್ ಕಂಡುಹಿಡ್ದಿರಲ್ಲ. ಸೊ 210 ಕಿಲೋಮೀಟರ್ ಅಂತಂದು ಹೇಳಿದ್ರೆ ಇದನ್ನ ಮೀಟ್ರಲ್ಲಿ ಬರ್ಕೊಡ್ರಿ, ಇಷ್ಟ ಆಗತ್ತ. ಮೀಟ್ರಲ್ಲಿ ಬರ್ಕೊಂಡ್ರಿ ಅಂತಂದು ಹೇಳಿದ್ರೆ ಇಷ್ಟ ಆಗ್ತಾ. ಇದೇನಪ್ಪ ಅಂತಂದು ಹೇಳಿದ್ರೆ ಡಿಸ್ಟೆನ್ಸ್ ಬಂತು. ಸೊ ಸ್ಪೀಡನ್ನ ಏನಂತಂದು ಹೇಳಿದ್ರೆ ತಗೊಳ್ರಿ, ಸ್ಪೀಡ್ ಎಷ್ಟಾಗತ್ತ ಇಲ್ಲಿ 10 ಆಗತ್ತ. ಸ್ಪೀಡ್ ಎಷ್ಟೈತೆ ನೋಡ್ರಿ, ಎಷ್ಟಾಗತ್ತ. ಸೊ ಅದನ್ನೇನಂತಂದು ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೊಡ್ರಿ. ಸೊ ಅದೇನಪ್ಪ ಅಂತಂದು ಹೇಳಿದ್ರೆ ಟೋಟಲ್ ಟೈಮ್ ತಗೊಳಕ. ಬಟ್ ನಮ್ಗೇನು ಕೇಳಿದಾರೆ ಅಂತಂದು ಹೇಳಿದ್ರೆ ಕ್ವಶನು, ಈ ಡಿಸ್ಟೆನ್ಸ್ ಕವರ್ ಮಾಡಾಕ ಪೊಲೀಸ್ ಎಷ್ಟು ಟೈಮ್ ತಗೊಂತ ಅಂತ ಕ್ವಶನ್ ಕೇಳಿದಾರೆ. ಈ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಾಕ ಪೊಲೀಸ್ ಎಷ್ಟು ಟೈಮ್ ಅಂತ ತಗೊಂತ ಅಂತ ಕೇಳಿದಾರೆ. ಇಲ್ಲಿ ಸ್ಪೀಡ್ ಅನ್ನ ನಾವು ಎಷ್ಟು ತಗೋಬೇಕು, ಪೊಲೀಸನ್ ಸ್ಪೀಡ್ ತಗೋಬೇಕು. ಪೊಲೀಸನ್ ಸ್ಪೀಡ್ ತಗೊಂಡ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಪ್ರಾಪರ್ ಆಗಿ ಆನ್ಸರ್ ಬರುತ್ತೆ. ನಮ್ಗಿಲ್ಲಿ ರಿಲೇಟಿವ್ ಸ್ಪೀಡ್ ಬೇಡ. ರಿಲೇಟಿವ್ ಸ್ಪೀಡ್ ಏನಂತಂದು ಹೇಳಿದ್ರೆ 50 - 40 ಮಾಡಿ 10 ಬರುತ್ತಲ್ಲ, ಆ ಸ್ಪೀಡ್ ತಗೊಳಂಗಿಲ್ಲ. ಯಾಕಂತಂದು ಹೇಳಿದ್ರೆ ಸೇಮ್ ಡಿಸ್ಟೆನ್ಸ್ ಅಂತ ಕೊಟ್ಟಿದಾನ. ಈಗ ಇವನ್ ಎಷ್ಟು 5 hours 15 minutes ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದಾನ, ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದಾನ. ಈ ಡಿಸ್ಟೆನ್ಸ್ ಅನ್ನ ಕವರ್ ಮಾಡೋಕೆ ಅವ್ನು ಹಿಡಿಯೋಕೆ ಅಂತಂದು ಹೇಳಿಲ್ಲ. ಪೊಲೀಸ್ ಕಳ್ಳನನ್ನ ಹಿಡಿಯೋಕೆ ಎಷ್ಟು ಟೈಮ್ ತಗೊಂತ ಕೇಳಿಲ್ಲ. ಬಟ್ ಆದ್ರೆ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಕವರ್ ಆಗಿದೆ, ಆ ಡಿಸ್ಟೆನ್ಸ್ ಅನ್ನ ಕವರ್ ಮಾಡೋಕೆ ಪೊಲೀಸ್ ಎಷ್ಟು ಟೈಮ್ ತಗೊಂತ ಅಂತ ಕ್ವಶನ್ ಕೇಳಿದ್ರೆ. ಅಂದ್ರೆ ಇಲ್ಲಿ ಇದೇನಪ್ಪಾ ಅಂದ್ರೆ ಡಿಸ್ಟೆನ್ಸ್ ಆಯ್ತು. ಸ್ಪೀಡ್ ಎಷ್ಟಾಗತ್ತ, 50 km/h ಆಗತ್ತ. ಅದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮಾಡ್ಕೊಳ್ರಿ, ಡಿವೈಡೆಡ್ ಬೈ ಮಾಡ್ಕೊಳ್ರಿ. ಅವಾಗ ಸೆಕೆಂಡ್ ಅಲ್ಲಿ ಆನ್ಸರ್ ಬರುತ್ತೆ. ಅದನ್ನ ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂತ ಹೋಗಿ ಡಿವೈಡೆಡ್ ಬೈ 60 ಮಾಡ್ರಿ, ಮಿನಿಟ್ಸ್ ಅಲ್ಲಿ ಬರುತ್ತೆ. ಮತ್ತೆ ಡಿವೈಡೆಡ್ ಬೈ 60 ಮಾಡ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಅವರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಒಬ್ಬ ಕಳ್ಳ ಏನಂತಂದು ಹೇಳಿದ್ರೆ 10 ಸೆಕೆಂಡ್ಗಳ ಕಾಲ ಓಡಿ ಹೋಗ್ತಾನೆ. ಇದು ಭಾಳ ಈಸಿ ಐತಿ ಇದು.
ಸೊ ಒಬ್ಬ ಕಳ್ಳ ಏನಂತಂದು ಹೇಳಿದ್ರೆ 12 ಮೀಟರ್ ಪರ್ ಸೆಕೆಂಡಲ್ಲಿ 10 ಸೆಕೆಂಡ್ಗಳ ಕಾಲ ಓಡಿ ಹೋಗ್ತಾನ. ಆಮೇಲೆ ಪೊಲೀಸ್ ಕೂಡ ಬೆನ್ ಹತ್ತುತ್ತಾನ ಅವನ್ನ ಎಷ್ಟು ಸ್ಪೀಡಲ್ಲಿ, 14.5 ಮೀಟರ್ ಪರ್ ಸೆಕೆಂಡಲ್ಲಿ. ಹಂಗಾದ್ರೆ ಕಳ್ಳನನ್ನ ಹಿಡಿಯಕ ಪೊಲೀಸ್ ಎಷ್ಟು ಟೈಮ್ ತಗೊಂತಾನ ಅಂತಂದ ಹೇಳಿ ಇದನ್ನ ನೀವು ಮಾಡ್ಬೇಕು. ಮಾಡ್ರಿ. ಇಲ್ಲಿ ಯಾವುದು ಕನ್ವರ್ಟ್ ಮಾಡಂಗಿಲ್ಲಪ್ಪ, ಎಲ್ಲಾನು ಇಲ್ಲಿ ನೋಡ್ರಿ. ಸ್ಪೀಡ್ ಏನೈತಿ ಮೀಟರ್ ಪರ್ ಸೆಕೆಂಡ್ ಒಳಗಡೆ ಐತೆ, ಟೈಮ್ ಎಷ್ಟೈತಿ ಸೆಕೆಂಡ್ ಒಳಗಡೆ ಐತೆ, ಡಿಸ್ಟೆನ್ಸ್ ನಿಮಗೆ ಮೀಟರ್ ಒಳಗಡೆ ಬರುತ್ತ. ಇಲ್ಲಿ ಏನು ಕನ್ವರ್ಟ್ ಮಾಡ್ಕೋಬೇಕಾಗಿಲ್ಲ. ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದ್ದದ್ದು ಮಾತ್ರ ಕನ್ವರ್ಟ್ ಮಾಡ್ಕೊಬೇಕು. 5/18 ಯಾವ್ದು 18/5 ಯಾವಾಗ್ಲೂ ಯೂಸ್ ಮಾಡಂಗಿಲ್ಲ. ಓನ್ಲಿ 5/18. ನಮ್ದು ಲಾಸ್ಟ್ ಆನ್ಸರ್ ನೀವು ಡಿಸ್ಟೆನ್ಸ್ ತಗೊಂಡ್ರಿ ಅಂತಂದ ಹೇಳಿದ್ರೆ ಅದು ಮೀಟರ್ ಅಲ್ಲೇ ಇರಬೇಕು, ಟೈಮ್ ಸೆಕೆಂಡ್ ಅಲ್ಲೇ ಇರಬೇಕು. ಇನ್ನೊಂದು ಯಾವುದು ಸ್ಪೀಡ್ ಯಾವಾಗಲೂ ಮೀಟರ್ ಪರ್ ಸೆಕೆಂಡ್ ಅಲ್ಲೇ ಇರಬೇಕು ಕ್ಯಾಲ್ಕುಲೇಷನ್ ಮಾಡುವ. ಇದನ್ನಾದ್ರೂ ಆನ್ಸರ್ ಮಾಡ್ರೋ. ಇಲ್ಲೇನಪ್ಪ ಅಂತಂದ ಹೇಳಿದ್ರೆ ಪೊಲೀಸ್ ಇದಾನ, ಇವೊಂದು ಸ್ಪೀಡ್ ಎಷ್ಟು 14.5 ಮೀಟರ್ ಪರ್ ಸೆಕೆಂಡ್ ಐತೆ. ಸೊ ಅದಾದ ನಂತರ ಕಳ್ಳ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿದ್ದಾನ. ಸೊ ಇವಂದು ಎಷ್ಟೈತೆ ಅಂದ್ರೆ 12 ಮೀಟರ್ ಪರ್ ಸೆಕೆಂಡ್ ಐತೆ. ಸೊ ಅವನು ಆಲ್ರೆಡಿ ಏನಂತಂದ ಹೇಳಿದ್ರೆ ಎಷ್ಟು ದೂರ ಓಡಿ ಹೋಗಿದಾನ ಅಂತಂದ ಹೇಳಿಲ್ಲ, 10 ಸೆಕೆಂಡ್ಗಳಷ್ಟು ಓಡಿ ಹೋಗಿದಾನ ಅಂತಂದೈತಿ. ಇಲ್ಲಿ ನಮ್ಗೆ ಏನಾದ್ರು ಟೈಮ್ ಕೊಟ್ಟಿದಾನ. ಹಂಗಂದ್ರೆ ನಾವು ಏನ್ ಕಂಡು ಹಿಡ್ಕೋಬೇಕು, ಇಲ್ಲಿ ಇವ್ರಿಬ್ರು ನಡುವಿನ ಡಿಸ್ಟೆನ್ಸ್ ಕಂಡು ಹಿಡ್ಕೋಬೇಕು. ಹೆಂಗ್ ಕಂಡು ಹಿಡ್ಕೊಂತೀರಿ? ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೈತಿ. ಡಿಸ್ಟೆನ್ಸ್ ಕಂಡು ಹಿಡ್ಕೋಬೇಕಂದ್ರೆ ಸ್ಪೀಡ್ ಇಂಟು ಟೈಮ್ ಆಗತ್ತ. ಸ್ಪೀಡ್ ಎಷ್ಟೈತಿ? ಯಾರು ಮುಂದೆ ಓಡಿ ಹೋಗಿರ್ತಾರ, ಮೊದ್ಲು ಯಾರು ಹೋಗಿರ್ತಾರ, ಕಳ್ಳ ಓಡಿ ಹೋಗಿರ್ತಾನ, ಕಳ್ಳನ್ ಸ್ಪೀಡ್ ತಗೋಬೇಕು. ಮೊದಲು ಡಿಸ್ಟೆನ್ಸ್ ಕಂಡು ಹಿಡಿಬೇಕಂದ್ರೆ ಈ ಪಾಯಿಂಟ್ ಇಂದ ಮುಂದೆ ಓಡಿ ಹೋದವ್ರು ಯಾರು, ಕಳ್ಳ ಓಡಿ ಹೋಗಿರ್ತಾನ, ಅಂದ್ರೆ ಕಳ್ಳನ್ ಸ್ಪೀಡ್ ತಗೋಬೇಕು. ಕಳ್ಳನ್ ಸ್ಪೀಡ್ ಎಷ್ಟೈತಿ ಸರ್? 12 ಮೀಟರ್ ಪರ್ ಸೆಕೆಂಡ್ ಐತೆ. ಓಕೆ ಡನ್. ಟೈಮ್ ಎಷ್ಟು ತಗೊಂಡಿದ್ದಾರೆ? 10 ಸೆಕೆಂಡ್ ತಗೊಂಡಿದ್ದಾರೆ. ಅಂದ್ರೆ ಎಷ್ಟು ಬಂತು? 120 ಮೀಟರ್ ಬಂತು. ಇಲ್ಲಿ ಡಿಸ್ಟೆನ್ಸ್ ಎಷ್ಟೈತೆ ಅಂತಂದ ಹೇಳಿದ್ರೆ ಇಬ್ರು ನಡುವಿಂದು ಪೊಲೀಸ್ ಮತ್ತು ಕಳ್ಳನ ನಡುವೆ 120 ಮೀಟರ್ ಆಯ್ತಾ? ಓಕೆ ಡನ್. 120 ಮೀಟರ್ ಆಯ್ತು. ಹಂಗಾದ್ರೆ ಇವನ್ ಕೆಲವು ಡಿಸ್ಟೆನ್ಸ್ ಗಳು ಓಡಿ ಹೋದ ನಂತರ ಪೊಲೀಸರ ಕೈಯಾಗ ಸಿಗ್ತಾನಲ್ಲ, ಹಂಗಾದ್ರೆ ಟೈಮ್ ಎಷ್ಟು ತಗೊಂತಾನ ಅಂತ ಕ್ವಶನ್ ಕೇಳಿದಾನ. ಸೊ ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟೈತಿ ನಾವು ಕಂಡು ಹಿಡ್ಕೊಂಡ್ವಿ ಇವಾಗ? 120 ಮೀಟರ್ ಅವರಿಬ್ರು ನಡುವೆ. ಸ್ಪೀಡ್ ಎಷ್ಟೈತಿ ಕ್ಯಾಚ್ ಮಾಡ್ಬೇಕಂತಂದು ಹೇಳಿದ್ರ, ಅಂದ್ರೆ ಹಿಡ್ಕೋಬೇಕು ಅಂದಾಗ ರಿಲೇಟಿವ್ ಸ್ಪೀಡ್ ತಗೋಬೇಕು. 14.5 ಮೈನಸ್ 12 ಎಷ್ಟು ಬರುತ್ತಾ? 2.5. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ. ಸರ್ ನಮ್ಗೆ ಇಲ್ಲಿ ಕ್ಯಾಲ್ಕುಲೇಷನ್ ಇಲ್ಲಿ ಪಾಯಿಂಟ್ ಐತಿ ಇಲ್ರಿ, ಇಲ್ಲಿ ಪಾಯಿಂಟ್ ಹೋಗಿಸ್ಬೇಕಂತಂದ ಹೇಳಿದ್ರೆ ಇಲ್ಲಿ ಎಷ್ಟು ಪಾಯಿಂಟ್ ಐತೆ? ಒಂದ ಪಾಯಿಂಟ್ ಐತಲ್ಲ, ಇದನ್ನ ಹೆಂಗ್ ಬರ್ಕೋತೀವಿ ಅಂತಂದ ಹೇಳಿದ್ರೆ 120 ಮೇಲ್ಗಡೆ ಒಂದು 0 ಕೊಡ್ರಿ, ಇದು 25 ಆಗತ್ತ. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ, ಎಷ್ಟು ಸೆಕೆಂಡ್ ಬರುತ್ತೆ ನೋಡ್ರಿ. ನಲವತ್ತೆಂಟು ಸೆಕೆಂಡ್. ವೆರಿ ಗುಡ್. 48 ಸೆಕೆಂಡ್ ಏನಪ್ಪಾ ಅಂತಂದ ಹೇಳಿದ್ರೆ ಪೊಲೀಸ್ ಇದ್ದವ ಅವನನ್ನು ಹಿಡ್ಕೊಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎರಡ್ನೂರ 25 ಮೀಟರ್ ದೂರದಲ್ಲಿ ಪೊಲೀಸ್ ಇದ್ದವ ಕಳ್ಳನನ್ನ ನೋಡ್ತಾನ. ಅವಾಗ ಕಳ್ಳ ಓಡಕ್ ಸ್ಟಾರ್ಟ್ ಮಾಡ್ತಾನ. ಸೊ ಕಳ್ಳನ್ ಸ್ಪೀಡ್ ಎಷ್ಟೈತೆ ಅಂತಂದ ಹೇಳಿದ್ರೆ 9 ಕಿಲೋಮೀಟರ್ ಪರ್ ಅವರ್ ಐತಿ. ಆಮೇಲೆ ಪೊಲೀಸನ್ ಸ್ಪೀಡ್ 10 ಕಿಲೋಮೀಟರ್ ಪರ್ ಅವರ್ ಐತಿ. ಸೊ ಹಂಗಾದ್ರ 4.2 ನಿಮಿಷಗಳಾದ ನಂತರ ನೋಡ್ರಿ, ಆಗ್ಲೇ ಒಂದು ಕ್ವಶನ್ ಇತ್ತಲ್ಲ, 6 ನಿಮಿಷ ಆದ ನಂತರ ಎಷ್ಟು ಆಯ್ತು ಓಡಿ ಹೋಗಿದಾರ ಅಂತಂದೇಳಿ. ಇಲ್ಲಿ 4.2 ನಿಮಿಷ ಆದ ನಂತರ ಎಷ್ಟು ದೂರ ಹೋಗಿದಾರ ಅಂತ ಕ್ವಶನ್ ಕೇಳಿದ್ರೆ ಇಲ್ಲಿ ಸಿಂಪಲ್. ಸೊ ಮೊದಲು ಎಷ್ಟು ನಿಮಿಷದಲ್ಲಿ ಪೊಲೀಸ್ ಇದ್ದ ಅವ್ನು ಹಿಡಿತಾ ಅಂತ ನೋಡ್ರಿ. ಅಷ್ಟು ನಿಮಿಷದಲ್ಲಿ 225 ಮೀಟರ್ ಓಡಿ ಹೋಗಿರ್ತಾನೆ. ಹಾಗಾದ್ರೆ 4.2 ಮಿನಿಟ್ಸ್ ಅಲ್ಲಿ ಎಷ್ಟು ಓಡಿ ಹೋಗಿರ್ತಾನೆ? ಕ್ರಾಸ್ ಮಲ್ಟಿಪ್ಲಿಕೇಶನ್.
ನೋಡ್ರಪ್ಪ, ಇನ್ನೊಂದು ತಿಂಗಳೈತೆ, ಭಾಳ ಸ್ಟಡಿ ಮಾಡಬೇಕು. ನೀವು ಟೈಮ್ ಪಾಸ್ ಮಾಡಕತ್ತಿದ್ರಿ, ವರ್ಕ್ ಮಾಡ್ತಾ ಇರಲಿಲ್ಲ ಅಂತಂದು ಹೇಳಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ತುಂಬ ಅಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮೊದಲು ಇದು ಕಂಡು ಹಿಡ್ಕೊಡ್ರಿ, ಟೋಟಲ್ ಟೈಮ್ ಎಷ್ಟು ತೊಗೊಂತಾನ ಅವನನ್ನು ಹಿಡಿಯಾಕ ಟೈಮ್ ಎಷ್ಟು ತೊಗೊಂತಾನ. ಅದು ಕಂಡು ಹಿಡಿಯಕ್ಕೆ ಬರುತ್ತೆ ನಿಮ್ಗೆ. ಡಿಸ್ಟೆನ್ಸ್ 225 ಅಂತ ಕೊಟ್ಟಿದ್ದಾನ. ಅವರಿಬ್ರು ಯಾವಾಗ ಇದು ಹಿಡಿತಾರ ಅಂತಂದು ಹೇಳಿದ್ರೆ ರಿಲೇಟಿವ್ ಸ್ಪೀಡ್ ಎಷ್ಟಾಗತ್ತ, 1 ಆಗತ್ತ. ಸೊ ಡಿವೈಡೆಡ್ ಬೈ ಮಾಡ್ಕೊಂಡ್ರಿ ಅಂತಂದು ಹೇಳಿದ್ರೆ ಟೈಮ್ ಬರುತ್ತೆ. ಟೈಮ್ ಎಷ್ಟಾಗತ್ತ? ಸೊ ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಒಬ್ಬ ಪೊಲೀಸ್ ಇರ್ತಾನ. ಸೊ ಅದಾದ ನಂತರ ಇನ್ನೊಬ್ಬ ಏನಪ್ಪ ಅಂತಂದ್ರೆ ಕಳ್ಳ ಇರ್ತಾನ. ಸೊ ಅವರಿಬ್ರು ನಡುವೆ ಡಿಸ್ಟೆನ್ಸ್ ಎಷ್ಟು ಅಂತ ಕೊಟ್ಟಿದಾರೆ ಅಂತಂದ ಹೇಳಿದ್ರೆ 225 ಅಂತ ಕೊಟ್ಟಿದ್ದಾರೆ, 225 ಮೀಟರ್. ಸೊ ಇಲ್ಲಿ ಏನಪ್ಪ ಅಂತಂದ ಹೇಳಿದ್ರೆ ಕಳ್ಳನ ಸ್ಪೀಡ್ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ ಸೊ 9 ಅಂತಂದೈತೆ. ಸೊ ಅದಾದ ನಂತರ ಪೊಲೀಸಿಂದ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ 10 ಅಂತಂದೈತೆ. ಸೊ ಹಂಗಾದ್ರೆ ಎಷ್ಟು ಟೈಮ್ ಒಳಗಡೆ, ಫಸ್ಟ್ ಏನಂತಂದ ಹೇಳಿದ್ರೆ ಎಷ್ಟು ಟೈಮ್ ಒಳಗಡೆ ಪೊಲೀಸ್ ಇದ್ದವ ಕಳ್ಳನ ಹಿಡಿತ ಅಂತ ನೋಡಕ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಟಿ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತಂದಾಗತ್ತೆ. ಡಿಸ್ಟೆನ್ಸ್ ಆಲ್ರೆಡಿ ಗೊತ್ತೈತಿ 225 ಡಿವೈಡೆಡ್ ಬೈ ಸ್ಪೀಡ್ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 1 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. 10 - 9 ಅಂತಂದು ಹೇಳಿದ್ರೆ 1 ಕಿಲೋಮೀಟರ್ ಪರ್ ಅವರ್. ಸೊ 1 ಅದನ್ನ ನಮ್ಗೆ ಏನಂತಂದು ಹೇಳಿದ್ರೆ ನನಗೆ ಇಲ್ಲಿ ಮೀಟರ್ ಅಂತ ಐತಲ್ಲ ಡಿಸ್ಟೆನ್ಸ್, ಸೊ ಇದನ್ನು ಕೂಡ ಏನಂದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬೇಕು. ಸೊ 5 ಡಿವೈಡೆಡ್ ಬೈ 18 ಅಂತ ಆಗುತ್ತೆ, ಇಂಟು 18 ಅಂತಂದು ಹೇಳಿ ಮೇಲ್ಗಡೆ ಬರೀತೀನಿ. ಸೊ ಇಲ್ಲಿ ನೋಡ್ರಿ 5 ಒಂದ್ಲೆ, ಸೊ 5 4 20, ಅದಾದ ನಂತರ 5 5 25. ಸೊ 5 4 20, 5 5 25, 45 ಇಂಟು 18 ಆಗತ್ತ. ಸೊ ಇದನ್ನೆರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನನಗೆ ಎಷ್ಟು ಆನ್ಸರ್ ಬರುತ್ತಾ? 45 ಇಂಟು 18. ಸೊ 8 5 40, 8 4 32, 36. ಸೊ 45. ಸೊ 810 ಬರುತ್ತೆ. 810 ಸೆಕೆಂಡ್ ಅಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ 810 ಸೆಕೆಂಡ್ ಅಲ್ಲಿ ಪೊಲೀಸ್ ಇದ್ದವ ಯಾರನ್ನ ಹಿಡಿತಾರ? ಕಳ್ಳನನ್ನ ಹಿಡಿತಾನ. ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದಾನ ಅಂತಂದು ಹೇಳಿದ್ರೆ ನಮ್ಗೆ ಕ್ವಶನ್ ಕೇಳಿರೋದೇನಪ್ಪಾ ಅಂತಂದು ಹೇಳಿದ್ರೆ 4.2 4.2 ನಿಮಿಷ ಆದ ನಂತರ ಸೊ ಅವ್ರು ಎಷ್ಟು ದೂರ ಓಡಿ ಹೋಗಿದಾರ ಅಂದ್ರೆ ಡಿಸ್ಟೆನ್ಸ್ ಕಂಡು ಹಿಡಿ ಅಂತಂದು ಹೇಳಿದಾನ. ಸೊ ಅದನ್ನ ನಾವು ಕಂಡು ಹಿಡ್ಕೋಬೇಕಂತಂದು ಹೇಳಿದ್ರೆ ಫಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಇದನ್ನ ನಾವು ಮಿನಿಟ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಮಿನಿಟ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 810 ಡಿವೈಡೆಡ್ ಬೈ 60 ಅಂತ ಮಾಡ್ತೀವಿ. ಸೊ ಇದು 0 ಹೋಯ್ತು, ಇದು 0 ಹೋಯ್ತು. ಇವಾಗ ನೋಡ್ರಿ ಎಷ್ಟಾಗತ್ತ? ಸೊ 6 ಒಂದ್ಲೆ 6. ಸೊ ಇಲ್ಲೆಷ್ಟು ಉಳಿತು? 2 ಉಳಿತು, 21 ಆಯ್ತು. ಸೊ 6 3 18. ಸೊ ಅದಾದ ನಂತರ 3 ಉಳಿತು, ಪಾಯಿಂಟ್ ಕೊಟ್ವಿ, 30 ಆಗುತ್ತೆ. 6 5 30. ಸೊ ಅಂದ್ರೆ ಟೋಟಲ್ ಟೈಮ್ ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 13.5 ಮಿನಿಟ್ ಅಲ್ಲಿ ಪೊಲೀಸ್ ಇದ್ದವ ಕಳ್ಳನನ್ನ ಹಿಡಿದ್ರೆ ನಮಗ್ ಕ್ವಶನ್ ಕೇಳಿದಾರೆ ಅಂದ್ರೆ 4.2 ನಿಮಿಷ ಆದ ನಂತರ ಅವ್ರು ಎಷ್ಟು ದೂರ ಓಡಿ ಹೋಗಿದಾರ ಅಂತ ಕ್ವಶನ್ ಕೇಳಿದಾರೆ. ಸೊ ಅದನ್ನ ನಾವು ಕಂಡು ಹಿಡಿಬೇಕಂತಂದ ಹೇಳಿದ್ರೆ ಸಿಂಪಲ್
ನೋಡ್ರಿ ಎಷ್ಟಾಗತ್ತ. 4.2 ಮಿನಿಟ್ಸಲ್ಲಿ ನಾವು ಕಂಡುಹಿಡ್ಕೊಬೇಕು ಇವಾಗ. ಸೊ ಟೈಮಲ್ಲಿ 13.5 ಮಿನಿಟಲ್ಲಿ ಇಲ್ಲೇನಾಗತ್ತೆ ಅಂತಂದು ಹೇಳಿದ್ರೆ 225 ಮೀಟರ್ ಹೋಗಿದ್ರೆ, ಸೊ 225 ಮೀಟರ್ ಹೋಗಿದ್ರೆ, ಸೊ ಇಲ್ಲಿ ನಮಗೇನು 4.2 ಮಿನಿಟಲ್ಲಿ ಎಷ್ಟಾಗತ್ತ ಅದನ್ನ ಎಕ್ಸ್ ಅಂತಂದು ಬರ್ಕೊಂಡ್ವಿ. ಸೊ ಎಕ್ಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಎಕ್ಸ್ ಇಂಟು 13.5, ಸೊ ಅದಾದ ನಂತರ 225 ಇಂಟು 4.2 ಅಂತಂದು ಹೇಳ್ತೀವಿ. ಎಕ್ಸ್ ಈಕ್ವಲ್ ಟು ಏನಾಗತ್ತಪ್ಪ ಅಂತಂದ್ರೆ 225 ಇಂಟು 4.2 ಡಿವೈಡೆಡ್ ಬೈ 13.5 ಆಗುತ್ತಾ. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ ನೋಡ್ರಿ. ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ? 60 ಮೀಟರ್ ಅಂತಂದು ಬರುತ್ತೆ. ಸೊ 4.2 ಮೀಟರ್ ಓಡಿ ಹೋದ ನಂತರ ಏನಂತಂದ ಹೇಳಿದ್ರೆ 60 ಮೀಟರ್ ಓಡಿ ಹೋಗ್ತಾರೆ. ಅಂದ್ರೆ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಸೊ 4 ಇದು ಮಾಡಿದಾಗ 60 ಮೀಟರ್ ಓಡಿ ಹೋಗ್ತಾರ. ಬಟ್ ಅದ್ರ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ? 225 ಐತಿ. 225 60 ಮೀಟರ್ ಕಳೆದ್ರಿ ಅಂತಂದು ಹೇಳಿದ್ರ ಸಾರಿ ಎಷ್ಟಾಗುತ್ತೆ ನೋಡ್ರಿ ಅದು. ಸೊ ಇದು ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ 225 ಇಂಟು 4.2 ಡಿವೈಡೆಡ್ ಬೈ 13.5. ಸೊ ಇದು 60 ಆಗಂಗಿಲ್ಲ, 70 ಆಗತ್ತೆ. ಇದು 70. ಸೊ ಟೋಟಲ್ 225 ಮೀಟರ್ ಅಂತಂದೈತೆ ಡಿಸ್ಟೆನ್ಸು. ಅದರಲ್ಲಿ 4.2 ಮೀಟರ್ ಮಿನಿಟ್ಸ್ ಆದ ನಂತರ ಸೊ ಎಷ್ಟು ಓಡಿರ್ತಾರೆ ಅವರು? 70 ಮೀಟರ್ ಓಡಿರ್ತಾರೆ. ಅಂದ್ರೆ ಉಳಿದಿರೋ ಇದು ಎಷ್ಟು ಡಿಸ್ಟೆನ್ಸ್ ಎಷ್ಟಾಗತ್ತೆ? ಸೊ 155 ಮೀಟರ್ ಆಗುತ್ತೆ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಇವತ್ತಿನ ಕ್ಲಾಸು. ಸೊ ಕರೆಕ್ಟಾಗಿ ಸ್ಟಡಿ ಮಾಡಿ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್. ಸೊ ತುಂಬ ಸೀರಿಯಸ್ ಆಗಿ ನೀವೆಲ್ಲರೂ ಸ್ಟಡಿ ಮಾಡ್ತಾ ಇದ್ದೀರಾ. ಸೊ ಈ ಥರ ಆದ್ರೆ ನೀವು ಜಾಬ್ ಆಗಕ್ಕಾಗಂಗಿಲ್ಲ. ಸೊ ಜಾಸ್ತಿ ಸ್ಟಡಿ ಮಾಡಿ. ಡೈಲಿ ಏನಪ್ಪ ಅಂತಂದು ಹೇಳಿದ್ರೆ 2 ರಿಂದ 3 ಅವರ್ ಜಾಸ್ತಿ ಓದೋಕೆ ಟ್ರೈ ಮಾಡಿ ನೋಡ್ರಿ.